Start, Sandhu. Hello, namaste. I, Sandeep Tuttajera from Biligeri, Arutoklu village. Once again, welcome you all to our Kodugu Gowda Samaja Bengaluru career counseling session. There is a popular saying that health is wealth. How true it is. And to further help with our health, today we are having a very informative session with the heart doctor. Heart is one of the most important organ in our body. So we need to really take care of it very carefully. We must also have heard of several instances of heart attacks or heart failure, which ultimately leads either to a surgery or worst case death. So to help us understand about this most important organ, we have one of our own community heart specialist, Dr. Naveen Chettimada, who will help us walk through this special organ. Dr. Naveen Chettimada did his MBBS from Mangalore University and his post-graduation in internal medicine from Manipal University. Further, he did his graduation in cardiology from National Board of Examination, New Delhi. He is currently working as a consultant interventional cardiologist in Fortis Hospital, Bangalore. Also, friends, on a special request from my side, he will also consider how to do CPR in case of heart attack, who probably might rescue a life too. So without taking much time, with both hands, let's welcome Shri Naveen Chettimada to our virtual podium and to address our community. Naveenana, you're live now. Good morning. Namaste. Good morning. Good morning. Namaste, everybody. Namaste. Namaste. Let me begin by enumerating the common symptoms of heart diseases. ಮುಖ್ಯವಾಗಿ 7 ಸಿಂಪ್ಟಮ್ಸ್ಗಳು ಹಾರ್ಟ್ ಸಂಬಂಧವಾಗಿ ಇರ್ತವೆ. ನಂಬರ್ 1ನೇದು ಉಸಿರಾಟ ತೊಂದರೆ, 2ನೇದು ಎದೆ ನೋವು, 3ನೇದು ಎದೆ ಬಡಿತ, 4ನೇದು ಅತಿಯಾದ ಆಯಾಸ, 5ನೇದು ಸಿಂಕೋಪ್ ಅಥವಾ 1-2 ಸೆಕೆಂಡ್ಗಳವರೆಗೆ ಪ್ರಜ್ಞೆ ಕಳೆದುಕೊಳ್ಳುವಂಥದ್ದು, 6ನೇದು ಫಿಟಿಗ್ ಅಥವಾ ಅತಿಯಾದ ಆಯಾಸ, 7ನೇದು ಕಾಲಿನಲ್ಲಿ ಊತಗೊಳ್ಳುವಿಕೆ ಅಥವಾ ಕಾಲಿನಲ್ಲಿ ನೀರು ತುಂಬಿಕೊಳ್ಳುವುದು ಹಾಗೂ ಹೊಟ್ಟೆಲಿ ಉಬ್ಬರ ಅಥವಾ ಅಬ್ಡಮಲ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ಇನ್ನೊಂದು ರೈಟ್ ಸೈಡ್ ಅಲ್ಲಿ ಹೊಟ್ಟೆ ನೋವು ಉಂಟಾಗುವುದು. ಇವು 7 ಹೃದಯ ಸಂಬಂಧಿ ರೋಗದ ಪ್ರಮುಖ ಲಕ್ಷಣಗಳು. ಸೊ ಉಸಿರಾಟ ತೊಂದರೆ, ಎದೆ ನೋವು, ಎದೆ ಬಡಿತ, ಸಿಂಕೋಪ್ ಅಥವಾ ಲಾಸ್ ಆಫ್ ಕಾನ್ಸಿಯಸ್ನೆಸ್, ಬ್ರೀಫ್ ಲಾಸ್ ಆಫ್ ಕಾನ್ಸಿಯಸ್ನೆಸ್, ಅತಿಯಾದ ಆಯಾಸ ಫಿಟಿಗ್, ಕಾಲಿನಲ್ಲಿ ಊತ, ಹೊಟ್ಟೆಲು ಉಬ್ರ ಹಾಗೂ ಹೊಟ್ಟೆ ನೋವು ಹಾಗೂ ಕೆಲವು ಮೈನರ್ ಸಿಂಪ್ಟಮ್ಸ್, ವಾಮಿಟಿಂಗ್ ಕೆಲವು. ಸೊ ಈ ಸಿಂಪ್ಟಮ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲು ನಾವು ಹೃದಯದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಬೇಸಿಕ್ ಸೈನ್ಸ್ ಆಫ್ ಹಾರ್ಟ್, ಹೃದಯದ ಶಾಸ್ತ್ರ ಹಾಗೂ ಹೃದಯದ ರಚನೆ, ಕೆಲಸವನ್ನು ಅಥವಾ ಹಾಗೂ ಹೃದಯದ ಪರಿಚಲನೆ ಹಾಗೂ ಸಾಮಾನ್ಯ ಹೃದಯದ ಚೇಂಬರ್ನಲ್ಲಿನ ಹೃದಯದ ಒತ್ತಡವನ್ನು ತಿಳಿದುಕೊಳ್ಳಬೇಕಾಗ್ತದೆ. ಈ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಲು ಸಮಯದ ಅಭಾವದಿಂದ ಆಗುವುದಿಲ್ಲ. ಆದ್ರಿಂದ ಇದರ ಬಗ್ಗೆ ಒಂದು ಪಕ್ಷಿ ನೋಟ ಅಥವಾ ಒಂದು ಬ್ರೀಫ್, ಒಂದು ಬರ್ಡ್ಸ್ ವ್ಯೂ ಅನ್ನು ನಾನು ನಿಮಗೆ ಹೇಳಲು ಪ್ರಯತ್ನ ಪಡುತ್ತೇನೆ. ಸೊ ಈ ಸಿಂಪ್ಟಮ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಅಥವಾ ರಚನೆ, ಫಂಕ್ಷನ್ ಅಂಡ್ ಕಾಮನ್ ನಾರ್ಮಲ್ ಸರ್ಕ್ಯುಲೇಷನ್ ಅಥವಾ ಪರಿಚಲನೆ ಹಾಗೂ ಹೃದಯದಲ್ಲಿನ ನಾರ್ಮಲ್, ಹೃದಯದ ಕೋಣೆಯಲ್ಲಿನ ನಾರ್ಮಲ್ ಒತ್ತಡ ಅಥವಾ ಪ್ರೆಷರ್ ವನ್ನು ತಿಳಿದುಕೊಳ್ಳುವ ಹಾಗೂ ಹೃದಯದ ಪರಿಚಲನೆ ಬಗ್ಗೆ ಮೊದಲು ತಿಳ್ಕೊಳ್ಳುವ. ಹೃದಯವು ಪೆರಿಕಾರ್ಡಿಯಂ ಎಂಬ ದ್ವಿಪದರದ ಪೊರೆಯಿಂದ ಆವರಿಸಲ್ಪಟ್ಟಿದೆ ಹಾಗೂ ಈ ಪೊರೆಯ ಒಳಗೆ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಎಂಬ ದ್ರವವು ಒಂದು 50 ml ಅಷ್ಟು ಇರುತ್ತದೆ. ಹೃದಯವು ಸ್ನಾಯು ಹಾಗೂ ಫೈಬ್ರೋಎಲಾಸ್ಟಿಕ್ ಟಿಶ್ಯೂವಿಂದ
ರಚಿಸಲ್ಪಟ್ಟಿರುತ್ತದೆ ಹಾಗೂ ಹೃದಯದಲ್ಲಿ 4 ಕೋಣೆಗಳು ಇರುತ್ತವೆ ಹಾಗೂ 4 ಕವಾಟಗಳು ಇರುತ್ತವೆ, 2 ಮಹಾ ಅಪಧಮನಿಗಳಿರುತ್ತವೆ ಹಾಗೂ 2 ಮಹಾ ಅಭಿಧಮನಿಗಳು ಇರುತ್ತವೆ ಹಾಗೂ ಹೃದಯದಲ್ಲಿ ಎಸ್ಎ ನೋಡ್ ಎಂಬ ವಿಶೇಷವಾದ ಅಂಗಾಂಶ ಇರುತ್ತದೆ. ಅದು ಕರೆಂಟ್ ಉತ್ಪತ್ತಿ ಮಾಡುತ್ತದೆ ಹಾಗೂ ಈ ಉತ್ಪತ್ತಿಯಾದ ಕರೆಂಟ್ ಕಂಡಕ್ಟಿಂಗ್ ಸಿಸ್ಟಮ್ ಎಂಬ ವಿಶೇಷವಾದ ಅಂಗಾಂಶದ ಮೂಲಕ ರಕ್ತವು ಹರಿದು ಹೃದಯವು ಸಂಕೋಚನೆಗೊಳಪಡಿದೆ ಅಥವಾ ಹೃದಯ ಕಾಂಟ್ರಾಕ್ಷನ್ ಗೊಳ್ಳುತ್ತದೆ. ಈ 2 ಮೇಲಿನ ಕೋಣೆಗಳಿಗೆ ಹೃತ್ಕರ್ಣ ಎಂದು ಕರೆಯಲಾಗುತ್ತದೆ. ದಿಸ್ ಇಸ್ ಕಾಲ್ಡ್ ರೈಟ್ ಹೃತ್ಕರ್ಣ ಹಾಗೂ ಇದು ಲೆಫ್ಟ್ ಹೃತ್ಕರ್ಣ. ಕೆಳಗಿನ 2 ಕೋಣೆಗಳಿಗೆ ಹೃತ್ಕಕ್ಷಿ ಎಂದು ಕರೆಯಲಾಗುತ್ತದೆ. ರೈಟ್ ಹೃತ್ಕಕ್ಷಿ ಹಾಗೂ ಇದು ಲೆಫ್ಟ್ ಹೃತ್ಕಕ್ಷಿ. ನಾವು ಹೃದಯದ 4 ಕವಾಟಗಳು ರೈಟ್ ಹೃತ್ಕರ್ಣ ಹಾಗೂ ರೈಟ್ ಹೃತ್ಕಕ್ಷಿಯ ಮಧ್ಯೆ ಇರುವ ಕವಾಟಿಗೆ ತ್ರಿದಳದ ಕವಾಟು ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಎಂದು ಕರೆಯಲಾಗುತ್ತದೆ. ಲೆಫ್ಟ್ ಹೃತ್ಕಕ್ಷಿ ಹಾಗೂ ಲೆಫ್ಟ್ ಹೃತ್ಕರ್ಣದ ಮಧ್ಯೆ ಕವಾಟಿಗೆ ದ್ವಿದಳದ ಕವಾಟು ಅಥವಾ ಮೈಟ್ರಲ್ ವಾಲ್ವ್ ಎಂದು ಕರೆಯಲಾಗುತ್ತದೆ. ರೈಟ್ ಹೃತ್ಕಕ್ಷಿ ಹಾಗೂ ಫುಪ್ಪಸದ ಮಹಾ ಅಪಧಮನಿಯ ಮಧ್ಯ ಕವಾಟಿಗೆ ಪಲ್ಮರಿ ವಾಲ್ವ್ ಅಥವಾ ಸೆಮಿನಲ್ ವಾಲ್ವ್ ಕರೆಯಲಾಗುತ್ತದೆ. ಲೆಫ್ಟ್ ಹೃತ್ಕಕ್ಷಿ ಹಾಗೂ ಲೆಫ್ಟ್ ಅಪಧಮನಿ ಅಥವಾ ಮಹಾ ಅಪಧಮನಿಯ ಮಧ್ಯ ಕವಾಟಿಗೆ ಅಯೋರ್ಟಿಕ್ ವಾಲ್ವ್ ಎಂದು ಕರೆಯಲಾಗುತ್ತದೆ. ಹಾಗೂ ಹೃದಯದಲ್ಲಿನ ಕಂಡಕ್ಟಿಂಗ್ ಟಿಶ್ಯೂ ಬಗ್ಗೆ ಹೇಳಿದ್ದೀನಿ, ಅದು ಕರೆಂಟ್ ಉತ್ಪತ್ತಿ ಮಾಡುವ ಟಿಶ್ಯೂ. ಎಸ್ಎ ನೋಡ್ ಎಂಬುದು ರೈಟ್ ಹೃತ್ಕರ್ಣದಲ್ಲಿ ಇರುತ್ತದೆ. ಅಲ್ಲಿಂದ ಉತ್ಪತ್ತಿಯಾದ ಕರೆಂಟು ಒಂದು ವಿಶೇಷವಾದ ಅಂಗಾಂಶದ ಮೂಲಕ ಕಂಡಕ್ಟಿಂಗ್ ಸಿಸ್ಟಮ್ ಮೂಲಕ 2 ಹೃತ್ಕಕ್ಷಿಗಳಿಗೆ ಹರಿದು 2 ಹೃತ್ಕಕ್ಷಿಯು ಅದು ಕರೆಂಟ್ ಹೋದಾಗ 2 ಹೃತ್ಕಕ್ಷಿಗಳು ಕಾಂಟ್ರಾಕ್ಷನ್ ಗೊಳ್ಳುತ್ತವೆ ಅಥವಾ ಅದು ಸಂಕೋಚನೆಗೊಳಪಡುತ್ತದೆ. ಸೊ ಈ ಒಂದು ಬಡಿತದಿಂದ ಇನ್ನೊಂದು ಬಡಿತದವರೆಗೆ ಹಿಡಿಯುವ ಸಮಯ, ಟೈಮ್ ಟೇಕನ್ ಬಿಟ್ವೀನ್ 1 beat to 2 ಸೆಕೆಂಡ್ ಬೀಟ್, ಇನ್ನೊಂದು ಬೀಟ್ ಹಿಡಿಯುವ ಸಮಯಕ್ಕೆ ನಾವು ಒಂದು ಕಾರ್ಡಿಯಕ್ ಸೈಕಲ್ ಎಂದು ಕರೀತೇವೆ. ಈ ಒಂದು ಸೈಕಲ್ ನಲ್ಲಿ ಇದು 8 ಸೆಕೆಂಡ್ಗಳವರೆಗೆ ಇರುತ್ತದೆ. ಈ 8 ಸೆಕೆಂಡ್ ನಲ್ಲಿ 2 ಕಾರ್ಯಗಳು ಹೃದಯದಲ್ಲಿ ನಡೀತವೆ. ಒಂದು ಸಿಸ್ಟೋಲ್ ಅಥವಾ ಸಂಕೋಚನೆ, ಇನ್ನೊಂದು ಡಯಾಸ್ಟೋಲ್. ಸಂಕೋಚನೆ ಅಂದ್ರೆ ಹೃದಯವು ಕಾಂಟ್ರಾಕ್ಷನ್ ಗೊಳ್ಳುತ್ತದೆ ಹಾಗೂ ಹೃದಯದಲ್ಲಿನ ರಕ್ತವು 2 ಮಾಪದವಿನ ಮೂಲಕ ರಕ್ತವು ಪರಿಚಲನೆಗೊಳ್ಳಪಡುತ್ತದೆ. ಹೃದಯವು ವ್ಯಾಕೋಚನೆಗೊಂಡಾಗ ರಕ್ತವು ಹೃದಯದಲ್ಲಿ ತುಂಬಿಕೊಳ್ಳುತ್ತದೆ. ಸೊ ನಾವು ಹೃದಯದಲ್ಲಿನ ಸಾಮಾನ್ಯ ಒತ್ತಡವನ್ನು ತಿಳಿದುಕೊಳ್ಳುವ. ಹೃದಯದ ರೈಟ್ ಹೃತ್ಕಕ್ಷೆಯಲ್ಲಿ ಅದರ ಸಂಕೋಚನೆ ಕೊನೆಯಲ್ಲಿ ಅಥವಾ ಎಂಡ್ ಸಿಸ್ಟೋಲ್ ಪ್ರೆಷರ್ 25 ಮಿಲಿಮೀಟರ್ ಇರುತ್ತದೆ ಹಾಗೂ ವ್ಯಾಕೋಚನೆ ಕೊನೆಯಲ್ಲಿ ಅಥವಾ ಡಯಾಸ್ಟೋಲ್ ಕೊನೆಯಲ್ಲಿ 4 ಮಿಲಿಮೀಟರ್ ಪ್ರೆಷರ್ ಇರುತ್ತದೆ. ರೈಟ್ ಹೃತ್ಕರ್ಣದ ಪ್ರೆಷರ್ 0 ಇಂದ 4 ಮಿಲಿಮೀಟರ್ ವರೆಗೆ ರೇಂಜ್ ಇರುತ್ತದೆ ಹಾಗೂ ಲೆಫ್ಟ್ ಹೃತ್ಕಕ್ಷಿಯ ಪ್ರೆಷರ್ ಸಂಕೋಚನೆ ಕೊನೆಯಲ್ಲಿ 10 ಮಿಲಿಮೀಟರ್ ಇರುತ್ತದೆ ಹಾಗೂ ವ್ಯಾಕೋಚನೆ ಕೊನೆಯಲ್ಲಿ 120 ಮಿಲಿಮೀಟರ್ ಅಷ್ಟು ಒತ್ತಡ ಇರುತ್ತದೆ. ಹಾಗೂ ಲೆಫ್ಟ್ ಹೃತ್ಕರ್ಣದಲ್ಲಿ ಅದರ ಪ್ರೆಷರ್ 8 ರಿಂದ 10 ಮಿಲಿಮೀಟರ್ ವರೆಗೆ ಇರುತ್ತದೆ ಹಾಗೂ ಹೃದಯದ ಅಪಧಮನಿಯಲ್ಲಿ ಪ್ರೆಷರ್ ಅಥವಾ ಅಯೋರ್ಟಿಕ್ ಪ್ರೆಷರ್ ಸಂಕೋಚನೆ ಕೊನೆಯಲ್ಲಿ 120 ಮಿಲಿಮೀಟರ್ ಮರ್ಕ್ಯುರಿ ಹಾಗೂ ವ್ಯಾಕೋಚನೆ ಕೊನೆಯಲ್ಲಿ ಡಯಾಸ್ಟೋಲ್ ಪ್ರೆಷರ್ 80 ಮಿಲಿಮೀಟರ್ ಸಾಮಾನ್ಯವಾಗಿರುತ್ತದೆ. ಹಾಗೂ ಫುಪ್ಪಸದ ಅಪಧಮನಿಯಲ್ಲಿ ವ್ಯಾಕೋಚನೆ ಕೊನೆಯಲ್ಲಿ 25 ಮಿಲಿಮೀಟರ್ ಮರ್ಕ್ಯುರಿ ಹಾಗೂ ಅದರ ಸಂಕೋಚನೆ ಕೊನೆಯಲ್ಲಿ 20 ಮಿಲಿಮೀಟರ್ ಮರ್ಕ್ಯುರಿ ಹಾಗೂ ಅದರ ಎಂಡ್ ಡಯಾಸ್ಟೋಲ್ ಪ್ರೆಷರ್ ಅಥವಾ ವ್ಯಾಕೋಚನೆ ಕೊನೆಯಲ್ಲಿ 10 ಮಿಲಿಮೀಟರ್ ಮರ್ಕ್ಯುರಿ ಅಷ್ಟು ಅದರ ಒತ್ತಡ ಇರುತ್ತದೆ. ಸೊ ದಿಸ್ ಇಸ್ ದ ನಾರ್ಮಲ್ ಇಂಟ್ರಾಕಾರ್ಡಿಕ್ ಪ್ರೆಷರ್. ಹಾಗೂ ಈ ಕಾರ್ಡಿಯಕ್ ಸೈಕಲ್ ನಲ್ಲಿ 8 ಸೆಕೆಂಡ್ಗಳ ಸೈಕಲ್ ನಲ್ಲಿ ಸಿಸ್ಟೋಲ್ ಹಾಗೂ ಡಯಾಸ್ಟೋಲ್ ಎಂಬ ಕಾರ್ಯ 1 ನಿಮಿಷಕ್ಕೆ 80 ಸರಿ ನಡೆದುಕೊಂಡು ಬರ್ತದೆ. ಸಿಸ್ಟೋಲ್ ಆಗುವ ಸಮಯದಲ್ಲಿ ಹೃದಯವು ಕಾಂಟ್ರಾಕ್ಷನ್ ಗೊಂಡು 2 ಕಕ್ಷೆಯಲ್ಲಿ ರಕ್ತವು ಏಕ ಸಮಯದಲ್ಲಿ ಅಯೋರ್ಟಿಕ್ ವಾಲ್ವ್ ಮೂಲಕ ಅಪಧಮನಿ ಮೂಲಕ ಹೃದಯದ ಅಂಗಾಂಶ ಎಲ್ಲಾ ಅಂಗಾಂಗಗಳಿಗೆ ರಕ್ತ ಹರಿದು ಪರಿಚಲನೆಗೊಳ್ಳಪಡುತ್ತದೆ. ಹಾಗೂ ರೈಟ್ ಹೃತ್ಕಕ್ಷಿಯು ಸಂಕೋಚನೆಗೊಳಪಟ್ಟಾಗ ರಕ್ತವು ಪಲ್ಮರಿ ವಾಲ್ವ್ ಮೂಲಕ ಫುಪ್ಪಸದ ಅಪಧಮನಿ ಮೂಲಕ ಶ್ವಾಸಕೋಶಕ್ಕೆ ರಕ್ತವು ಪರಿಚಲನೆ ಒಳಪಡುತ್ತದೆ. ಸೊ
ಇದು ಹೃದಯದ ರಚನೆ ಹಾಗೂ ಅದರ ಕಾರ್ಯ ಹಾಗೂ ಹೃದಯದ ಸಾಮಾನ್ಯ ಒತ್ತಡದ ಬಗ್ಗೆ ನೀವು ತಿಳಿದುಕೊಂಡಾಯ್ತು. ಸೊ ಈ ರಚನೆ ಹಾಗೂ ಕಾರ್ಯ ಅಥವಾ ಈ ಹೃದಯ ಶಾಸ್ತ್ರ ಹಾಗೂ ಇದರ ನಾವು ಹೃದಯದ ಪರಿಚಲನೆ ಬಗ್ಗೆ ಕೆಲವು ತಿಳ್ಕೊಳ್ಳುವ. ನಮ್ಮ ಶರೀರದ ಎಲ್ಲ ಅಶುದ್ಧೀಕರಣ ರಕ್ತವು ರೈಟ್ ಅಭಿಧಮನಿ ಮೂಲಕ ರೈಟ್ ಹೃತ್ಕರ್ಣಕ್ಕೆ ಹರಿದು ಬಂದು ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿದಳದ ವಾಲ್ವ್ ಮೂಲಕ ರೈಟ್ ಹೃತ್ಕಕ್ಷಿಗೆ ಹರಿದು ಬಂದು ಅಲ್ಲಿಂದ ಉಪಸ್ಥಿತ ಅಭಿಧಮನಿ ಅಥವಾ ಪಲ್ಮನರಿ ಆರ್ಟರಿ ಮೂಲಕ ಶ್ವಾಸಕೋಶಕ್ಕೆ ಹರಿಯಲ್ಪಟ್ಟು ಅಲ್ಲಿ ರಕ್ತವು ಶುದ್ಧಗೊಂಡು ಪಲ್ಮನರಿ ವೇನ್ ಅಥವಾ ಉಪಸ್ಥಿತ ಅಭಿಧಮನಿ ಮೂಲಕ ಲೆಫ್ಟ್ ಹೃತ್ಕರ್ಣಕ್ಕೆ ಹರಿದು ಬಂದು ಲೆಫ್ಟ್ ಹೃತ್ಕರ್ಣದಿಂದ ಲೆಫ್ಟ್ ಹೃತ್ಕಕ್ಷಿಗೆ ಹರಿದು ಬಂದು ಅಯೋರ್ಟಿಕ್ ವಾಲ್ವ್ ಮೂಲಕ ಮಹಾ ಅಪಧಮನಿ ಮೂಲಕ ಹೃದಯ ಎಲ್ಲಾ ಶರೀರದ ಎಲ್ಲಾ ಅಂಗಾಂಗಗಳಿಗೆ ರಕ್ತವು ಪರಿಚಲನೆಗೊಳಪಡುತ್ತದೆ. ಸೊ ಇದು ಹೃದಯದ ಸರ್ಕ್ಯುಲೇಷನ್ ಅಥವಾ ಪರಿಚಲನೆ ಬಗ್ಗೆ ಕೆಲವು ವಿಷಯಗಳು ತಿಳ್ಕೊಂಡಿದ್ದಾಯ್ತು. ಇನ್ನು ಹೃದಯ ವೈಫಲ್ಯಗೊಂಡಾಗ ಹೃದಯದ ಕಾಮನ್ ಈ ಹೃದಯದ ರಚನೆ ಹಾಗೂ ಹೃದಯದಲ್ಲಿನ ಒತ್ತಡಕ್ಕೆ ಏನಾಗ್ತಿದ್ದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಈ ವಿಷಯಗಳು ತಿಳ್ಕೊಳ್ಳೋದು ಮುಖ್ಯ. ಯಾಕಂದ್ರೆ ಇದನ್ನು ತಿಳ್ಕೊಂಡಾಗಲೇ ನಮ್ಗೆ ಹೃದಯದ ಕಾಯಿಲೆ ಲಕ್ಷಣಗಳನ್ನು ತಿಳಿದುಕೊಳ್ಳೋದು ನಮ್ಗೆ ಬಹಳ ಸುಲಭವಾಗ್ತದೆ. ಸೊ ಯಾವುದೇ ಕಾರಣದಿಂದ ಹೃದಯ ರಚನೆ ಕಾಯಿಲೆ ಉಂಟಾದಾಗ, ಫಾರ್ ಎಕ್ಸಾಂಪಲ್ ಹೃದಯದ ಕವಟಿಗೆ ಅಥವಾ ಹೃದಯದ ಪೊರೆಗೆ, ಈ ಪೆರಿಕಾರ್ಡಿಯಂ ಹೇಳ್ತೇವೆ, ಆ ಪೊರೆಗೆ ಕಾಯಿಲೆ ಉಂಟಾಗಬಹುದು, ಹಾಗೂ ಅಥವಾ ಹೃದಯ ಸ್ನಾಯುಗಳಲ್ಲಿ ಕಾಯಿಲೆ ಉಂಟಾಗಬಹುದು, ಅಥವಾ ಹೃದಯದ ಕವಟಿಗೆ ಕಾಯಿಲೆ ಉಂಟಾಗಬಹುದು, ಅಥವಾ ಹೃದಯದ ಕಂಡಕ್ಷನ್ ಸಿಸ್ಟಮ್ ನಲ್ಲಿ ಕಾಯಿಲೆ ಉಂಟಾಗಬಹುದು, ಅಥವಾ ಹೃದಯದ ರಕ್ತನಾಳಗಳಲ್ಲಿ, ಹೃದಯದಲ್ಲಿ 3 ರಕ್ತನಾಳಗಳಿರ್ತವೆ, ಲೆಫ್ಟ್ ಸೈಡ್ ನಲ್ಲಿ 2 ರಕ್ತನಾಳಗಳಿರ್ತವೆ, ಅದಕ್ಕೆ ಕೊರೊನರಿ ಆರ್ಟರಿ ಹೇಳ್ತೇವೆ. ರೈಟ್ ನಲ್ಲಿ 1 ರಕ್ತನಾಳ ಇರ್ತವೆ, ಅಥವಾ ರೈಟ್ ಕೊರೊನರಿ ಆರ್ಟರಿ, ಲೆಫ್ಟ್ ಅಲ್ಲಿ 2 ರಕ್ತನಾಳಗಳು, ಅದು ಲೆಫ್ಟ್ ಕೊರೊನರಿ ಆರ್ಟರಿ. ಸೊ ಈ ರಕ್ತನಾಳಗಳಲ್ಲಿ ಕೂಡ ಕಾಯಿಲೆ ಬಂದಾಗ ಕೂಡ ಹೃದಯದ ಸ್ನಾಯುಗಳು ವೀಕ್ ಆಗಿ ಅಥವಾ ಅದರ ಕ್ಷಮತೆ ಕಡಿಮೆ ಉಂಟಾಗ್ತದೆ. ಸೊ ಈ ಎಲ್ಲಾ ರಚನೆಗಳಲ್ಲಿ ಕಾಯಿಲೆ ಉಂಟಾಗಿ ಹೃದಯದ ವ್ಯಾಕೋಚನೆಯ ಕ್ಷಮತೆ ಅಥವಾ ಹೃದಯದ ಸಂಕೋಚನೆಯ ಕ್ಷಮತೆ ಕಡಿಮೆ ಉಂಟಾಗ್ತದೆ, ಹಾಗೂ ಹೃದಯದ ಇಂಟ್ರಾಕಾರ್ಡಿಕ್ ಪ್ರೆಷರ್ ನಲ್ಲಿ ಏರಿಳಿತ ಉಂಟಾಗ್ತದೆ. ಸೊ ಈ ಸ್ಟ್ರಕ್ಚರ್ ನಲ್ಲಿ ಕಾಯಿಲೆ ಉಂಟಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಹೃದಯದ ಫಾರ್ ಎಕ್ಸಾಂಪಲ್ ಹೃದಯದ ಸ್ನಾಯುಗಳು ಬೇರೆ ಬೇರೆ ಕಾಯಿಲೆಗಳು ಉಂಟಾಗ್ತದೆ. ಕಾಮನ್ಲಿ ಅತಿಯಾದ ರಕ್ತದೊತ್ತಡ ಅಥವಾ ಅತಿಯಾದ ಮಧುಮೇಹ ಅಥವಾ ಹೃದಯದ ಅಬ್ನಾರ್ಮಲ್ ಬಡಿತ ಅಥವಾ ಅನಿಯಮಿತ ಅಥವಾ ಅಸಹಜವಾದ ಹೃದಯದ ರಿದಮ್ ಅಥವಾ ಹೃದಯ ಲಯ, ಅದಕ್ಕೆ ನಾವು ಇರಿಥ್ಮಿಯಾ ಅಂತ ಹೇಳ್ತೇವೆ. ಎರಿಥ್ಮಿಯಾ ಅನಿಯಮಿತ, ಅದು ಅಸಹಜವಾದ ಲಯ ಅಥವಾ ಅಬ್ನಾರ್ಮಲ್ ರಿದಮ್ ಆಫ್ ಹಾರ್ಟ್. ಅತಿಯಾದ ಹೃದಯ ಬಡಿತ ಅಥವಾ ಅತಿ ಕಡಿಮೆ ಹೃದಯ ಬಡಿತ ಉಂಟಾಗ ಕೂಡ ಹೃದಯದ ವ್ಯಾಕೋಚನೆಯಲ್ಲಿ ವ್ಯತ್ಯಾಸ ಉಂಟಾಗಿ ರಕ್ತ ಪರಿಚಲನೆಗೆ ಅಡಚಣೆ ಉಂಟಾಗಿ ಕೂಡ ಹೃದಯ ಕಾಯಿಲೆ ಲಕ್ಷಣಗಳು ಕಂಡು ಬರ್ತವೆ. ಇನ್ನು ಹೃದಯದ ಕವಟಿಗೆ ಕಾಯಿಲೆ ಉಂಟಾದಾಗ ಕೂಡ ಹೃದಯದ ಒಳಗಿನ ಚೇಂಬರಿನ ರಕ್ತದ ಒತ್ತಡ ಕೂಡ ಜಾಸ್ತಿ ಉಂಟಾಗಿ ಹೃದಯದ ಸ್ನಾಯುಗಳ ಮೇಲೆ ಅದು ಪರಿಣಾಮ ಉಂಟಾಗಿ ಹೃದಯದ ಚೇಂಬರಿನ ಒತ್ತಡವು ಏರಿಕೆ ಆಗ್ತದೆ. ಸೊ ಅಯೋರ್ಟಿಕ್ ವಾಲ್ವ್, ಈ ಅಯೋರ್ಟಿಕ್ ವಾಲ್ವ್ ಕಾಯಿಲೆ ಉಂಟಾಗಬಹುದು. ಈ ಮೈಟ್ರಲ್ ವಾಲ್ ನಲ್ಲಿ ಕೂಡ ಕಾಯಿಲೆ ಉಂಟಾಗಬಹುದು. ಅಯೋರ್ಟಿಕ್ ವಾಲ್ ನಲ್ಲಿ ಕೂಡ ಕಾಯಿಲೆ ಉಂಟಾಗಬಹುದು. ಈ ಟ್ರೈಕಸ್ಪಿಡ್ ವಾಲ್ ನಲ್ಲಿ ಕಾಯಿಲೆ ಉಂಟಾಗಬಹುದು. ಈ ಕವಟಿಗೆ ಕಾಯಿಲೆ ಉಂಟಾದಾಗ ಕೂಡ ಹೃದಯದ ಪರಿಚಲನೆಯಲ್ಲಿ ಕಾಯಿಲೆ ಉಂಟಾಗಿ ಹೃದಯ ಸ್ನಾಯುಗಳ ಮೇಲೆ ಒತ್ತಡ ಉಂಟಾಗ್ತದೆ. ಹಾಗೂ ಹೃದಯದ ಕಂಡಕ್ಷನ್ ಸಿಸ್ಟಮ್ ಕಾಯಿಲೆ ಉಂಟಾದಾಗ ಆ ಕರೆಂಟ್ ಉತ್ಪತ್ತಿ ಆದ ಕರೆಂಟ್ ಕೆಳಗಿನ ಕಕ್ಷೆಗೆ ಕರೆಂಟ್ ಕಂಡಕ್ಟ್ ಆಗದೆ ಹೃದಯದ ಸಂಕೋಚನೆಯಲ್ಲಿ ವ್ಯತ್ಯಾಸ ಉಂಟಾಗಿ ಕೂಡ ಹೃದಯವು ವೈಫಲ್ಯಕ್ಕೆ ಉಂಟಾಗ್ತದೆ. ಮತ್ತೆ ಇನ್ನೊಂದು ಕಾಮನ್ಲಿ ಕೊರೊನರಿ ಆರ್ಟರಿ ಡಿಸೀಸ್ ಅಥವಾ ಹೃದಯಕ್ಕೆ ಸಂಚರಿಸುವ ರಕ್ತನಾಳಗಳಲ್ಲಿ ಕಾಯಿಲೆ ಉಂಟಾಗಿ ಕೂಡ ನಮ್ಮ ಹೃದಯದ ಮಸಲ್ಸ್ ವೀಕ್ ಆಗಿ ಹೃದಯವು ವೈಫಲ್ಯಕ್ಕೆ ಉಂಟಾಗಬಹುದು. ಸೊ ಮೇನ್ಲಿ 2 ತರದ ಹೃದಯ ವೈಫಲ್ಯ ನಾವು ಕಾಣ್ತೇವೆ. ಒಂದು ಸಂಕೋಚನ ಫೇಲಿಯರ್ ಅಥವಾ
ಹೃದಯವು ಸಿಸ್ಟೋಲಿಕ್ ಹಾರ್ಟ್ ಫೇಲ್ ಕರಿತೀವಿ. ಅಥವಾ ಹೃದಯವು ಸಂಕೋಚನೆಯ ಕಾರ್ಯಕ್ಷಮತೆ ಅಥವಾ ಸಂಕೋಚನ ಕಾರ್ಯಕ್ಷಮತೆಯಲ್ಲಿ ಏರಿಳಿತ ಉಂಟಾಗಬಹುದು, ಅಥವಾ ಹೃದಯದ ವ್ಯಾಕೋಚನ ಕ್ಷಮತೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಅದಕ್ಕೆ ಸಿಸ್ಟೋಲಿಕ್ ಹಾರ್ಟ್ ಫೇಲಿಯರ್ ಹಾಗೂ ಡಯಾಸ್ಟೋಲಿಕ್ ಹಾರ್ಟ್ ಫೇಲಿಯರ್ ಅಂತ ಕರಿತೇವೆ. ಅಥವಾ ಹೃದಯದ ರೈಟ್ ಕಕ್ಷೆಯು ವಿಫಲಗೊಳ್ಳಬಹುದು, ಅದಕ್ಕೆ ನಾವು ರೈಟ್ ಹಾರ್ಟ್ ಫೇಲಿಯರ್ ಕರಿತೇವೆ. ಅಥವಾ ಹೃದಯದ ಲೆಫ್ಟ್ ಹಾರ್ಟ್ ವಿಫಲಗೊಳ್ಳಬಹುದು, ಅದಕ್ಕೆ ನಾವು ಲೆಫ್ಟ್ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. ಸೊ ಈ ಹಾರ್ಟ್ ಫೇಲಿಯರ್ ಆದಾಗ ಹೃದಯದಲ್ಲಿನ ಒತ್ತಡವು ಬಗ್ಗೆ ಸ್ವಲ್ಪ ಏನಾಗ್ತದೆ ತಿಳ್ಕೊಳ್ಳೋ. ನಾರ್ಮಲಿ ನಾವು ಏನ್ ತಿಳ್ಕೊಳ್ಬೇಕಂದ್ರೆ ಲೆಫ್ಟ್ ಹೃತ್ಕಕ್ಷೆಯ ಒತ್ತಡವು ಸಂಕೋಚನೆ ಕೊನೆಯಲ್ಲಿ 120 ಮಿಲಿಮೀಟರ್ ಇರ್ತದೆ, ಹಾಗೂ ಅಥವಾ ಎಂಡ್ ಸಿಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೇವೆ. ಹಾಗೂ ವ್ಯಾಕೋಚನೆ ಕೊನೆಯಲ್ಲಿ ಎಂಡ್ ಡಯಾಸ್ಟೋಲಿಕ್ ಪ್ರೆಷರ್, ಹೃದಯವು ರಿಲ್ಯಾಕ್ಸ್ ಆದಾಗ ಅದರ ಎಂಡ್ ಆಫ್ ರಿಲ್ಯಾಕ್ಸ್ ಆದಾಗ ಅದರ ಒತ್ತಡವು 10 ಮಿಲಿಮೀಟರ್ ಇರ್ತದೆ. ಈ ಹೃದಯ ಸ್ನಾಯುಗಳಲ್ಲಿ ಅಥವಾ ಹೃದಯ ಕವಟಿನಲ್ಲಿ ಆಗುವ ಬೇರೆ ಬೇರೆ ಕಾಯಿಲೆಗಳಿಂದ, ಹೃದಯ ಸ್ನಾಯುಗಳಲ್ಲಿ ಕಾಮನ್ ಕಾಯಿಲೆ ಅಂದ್ರೆ ಹೃದಯ ರಕ್ತದೊತ್ತಡ, ಮಧುಮೇಹ ಕಾಯಿಲೆ, ಅಥವಾ ಅತಿಯಾದ ಆಲ್ಕೋಹಾಲ್ ಕನ್ಸಂಪ್ಷನ್, ಹಾಗೂ ಕೆಲವು ಇನ್ಫಿಲ್ಟ್ರೇಟೆಡ್ ಡಿಸೀಸ್ ಅಥವಾ ಕೆಲವು ಈ ಹೃದಯ ಸ್ನಾಯುಗಳಲ್ಲಿ ಕೆಲವು ಅಬ್ನಾರ್ಮಲ್ ಪ್ರೋಟೀನ್ ಇನ್ಫಿಲ್ಟ್ರೇಟ್ ಗೊಂಡು, ಅಥವಾ ಅದಕ್ಕೆ ನಾವು ಅಮೈಲೋಯಿಡೋಸಿಸ್ ಹೇಳ್ತೇವೆ, ಅಮೈಲೋಯಿಡೋಸಿಸ್ ಕಾಯಿಲೆ ಅಥವಾ ಸಾರ್ಕೋಯಿಡೋಸಿಸ್ ಎನ್ನುವ ಹೃದಯ ಸ್ನಾಯುಗಳ ಉರಿಯೂತ, ಆ ರೀತಿ ಕಾಯಿಲೆ ಅಥವಾ ಅತಿಯಾದ ಈ ಕವಟಿನಲ್ಲಿ ಕಾಯಿಲೆಗೊಂಡು ಹೃದಯ ರಕ್ತದ ಪರಿಚಲನೆಗೆ ಅಡಚಣೆ ಉಂಟಾದಾಗ ಹೃದಯದ ಚೇಂಬರ್ ನಲ್ಲಿ ಅದರ ಪ್ರೆಷರ್ ಜಾಸ್ತಿಗೊಂಡು ಅದರ ಒತ್ತಡ ಹೃದಯ ಸ್ನಾಯುಗಳ ಮೇಲೆ ಉಂಟಾದಾಗ ಹೃದಯದಲ್ಲಿನ ಎಂಡ್ ಡಯಾಸ್ಟೋಲಿಕ್ ಪ್ರೆಷರ್ ಅಥವಾ ವ್ಯಾಕೋಚನ ಕೊನೆಯಲ್ಲಿ ನಾರ್ಮಲ್ ಪ್ರೆಷರ್ 10 ಮಿಲಿಮೀಟರ್ ಇದ್ದಿದ್ದು ಅದು ಸಾಧಾರಣ 50 ಮಿಲಿಮೀಟರ್ ವರೆಗೂ ಏರಿಕೆ ಉಂಟಾಗಿ ಆ ಪ್ರೆಷರು ಅಥವಾ ಆ ಒತ್ತಡ ಹೃದಯದ ಲೆಫ್ಟ್ ಹೃತ್ಕಂಡ ಮೇಲೆ ಅದರ ಒತ್ತಡ ಉಂಟಾಗಿ ಲೆಫ್ಟ್ ಹೃತ್ಕಂಡದಿಂದ ಫುಪ್ಪಸದ ಅಭಿಧಮನಿಗೆ ಆ ಪ್ರೆಷರ್ ಉಂಟಾಗಿ ಆ ಪ್ರೆಷರು ಶ್ವಾಸಕೋಶದ ಸಣ್ಣ ಚೀಲ ಅಥವಾ ಶ್ವಾಸಕೋಶದ ಆಲ್ವೇಲ್ ಅಂತ ಸಣ್ಣ ಚೀಲ, ಅದರಲ್ಲಿ ದ್ರವ ಸೋರಿಕೆ ಉಂಟಾಗಿ ನಮಗೆ ಉಸಿರಾಟ ತೊಂದರೆ ಉಂಟಾಗ್ತದೆ. ಅಲ್ಲಿ ಶ್ವಾಸಕೋಶದ ಸಣ್ಣ ಚೀಲಗಳಲ್ಲಿ ಸಾಮಾನ್ಯವಾಗಿ ನಾವು ಆಕ್ಸಿಜನ್ ಎಕ್ಸ್ಚೇಂಜ್ ಅಥವಾ ಆಕ್ಸಿಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ನಡೀತಾ ಇರ್ತದೆ. ಸೊ ಈ ಹೃದಯದ ಪಲ್ಮನರಿ ವೇನ್ಸ್ ನಲ್ಲಿ ಒತ್ತಡ ಜಾಸ್ತಿ ಆದಾಗ ಈ ಆಲ್ವೇಲ್ ನಲ್ಲಿ ನೀರು ಅಥವಾ ದ್ರವವು ಶೇಖರಿಸಲ್ಪಟ್ಟು ನಮಗೆ ಉಸಿರಾಟದ ತೊಂದರೆಗಳು ಉಂಟಾಗ್ತದೆ. ಸೊ ದಟ್ ಈಸ್ ಅದು ಹೃದಯ ಸಂಬಂಧಿ ಉಸಿರಾಟ ತೊಂದರೆ ಒನ್ ಆಫ್ ದ ಸಿಂಪ್ಟಮ್ಸ್. ನೆಕ್ಸ್ಟ್, ಸೊ ಈ ಉಸಿರಾಟ ತೊಂದರೆಯು ಹೃದಯ ವಿಫಲಗೊಂಡಾಗ ಅದು ಮೊದಲು ಸ್ವಲ್ಪ ಮಟ್ಟಿಗೆ ವಿಫಲಗೊಂಡಾಗ ನಮಗೆ ಸಾಮಾನ್ಯವಾಗಿ ರೆಸ್ಟ್ ನಲ್ಲಿ ಇರಬೇಕಾದ್ರೆ ನಮಗೆ ಏನು ಇದರ ಉಸಿರಾಟ ತೊಂದರೆ ಇರುವುದಿಲ್ಲ. ಸಾಮಾನ್ಯವಾಗಿ ನಾವು ನಡೆದುಕೊಂಡು ಹೋದಾಗ ಅಥವಾ ಒಂದು ಗ್ರೇಡಿಯಂಟ್ ಈಗ ಮೆಟ್ಲುಗಳನ್ನ ಹತ್ಕೊಂಡು ಹೋದಾಗ ಅಥವಾ ಒಂದು ಗ್ರೇಡಿಯಂಟ್ ಏರ್ಕೊಂಡು ಹೋದಾಗ ಮಾತ್ರ ಗೊತ್ತಾಗ್ತದೆ. ನಾವು ರೆಸ್ಟ್ ನಲ್ಲಿ ಇದ್ದಾಗ ಇದು ಗೊತ್ತಾಗುವುದಿಲ್ಲ. ಇನ್ನು ಹೃದಯದ ಕಾಯಿಲೆ ಜಾಸ್ತಿ ಆಗ್ತಾ ಹೋದ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗ ಆ ಪ್ರೆಷರ್ ವಿಪರೀತ ಜಾಸ್ತಿ ಆಗಿ ನಮ್ಗೆ ರೆಸ್ಟ್ ನಲ್ಲಿ ಕೂಡ ಉಸಿರಾಟ ತೊಂದರೆ ಆಗ್ತದೆ. ಹಾಗೂ ನೆಟ್ಟಗೆ ಮಲ್ಕೊಳ್ಳೋಕೆ ಆಗುದಿಲ್ಲ. ಈಗ ಹಾಸಿಗೆ ನೆಟ್ಟಗೆ ಮಲ್ಕೊಂಡಾಗ ನಮಗೆ ಶ್ವಾಸಕೋಶದಲ್ಲಿ ದ್ರವ ಸೋರಿಕೆ ಉಂಟಾಗಿ ನಮಗೆ ಕೂತ್ಕೊಳ್ಬೇಕು ಅನ್ಸುತ್ತೆ. ಹಾಗೂ ಕೆಲವು ಸತಿ ಮಲಗಿಕೊಂಡು ಕೆಲವು ಗಂಟೆ ನಂತರ ಏನಾಗ್ತದೆ, ಮಲ್ಕೊಂಡಾಗ ಕಾಲಿನ ಎಲ್ಲಾ ರಕ್ತವು ನಮ್ಮ ಶ್ವಾಸಕೋಶದಲ್ಲಿ ಬಂದು ಈ ಲೆಫ್ಟ್ ಹೃತ್ಕಕ್ಷೆಯ ಒತ್ತಡವು ಜಾಸ್ತಿಯಾಗಿ ಆ ಒತ್ತಡವು ಲೆಫ್ಟ್ ಹೃತ್ಕರ್ಣ ಮೇಲೆ ಬಿದ್ದು ಅದು ಪಲ್ಮನರಿ ಆರ್ಟರಿ ಅಥವಾ ಫುಪ್ಪಸದ ಅಭಿಧಮನಿ ಮೇಲೆ ಒತ್ತಡ ಹೇರಿ ನಮ್ಮ ಶ್ವಾಸಕೋಶದ ಸಣ್ಣ ಚೀಲಗಳಲ್ಲಿ ದ್ರವ ಸೋರಿಕೆ ಉಂಟಾಗಿ ರಾತ್ರಿ 2-3 ಗಂಟೆ ನಂತರ ನಮ್ಗೆ ಸಡನ್ ಆಗಿ ಉಸಿರಾಟ ಕಟ್ಕೊಂಡು ನಾವು ಎದ್ದು ಕುಳಿತಂತ ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ನಾವು ಪ್ಯಾರಾಕ್ಸಿಮಲ್ ನಾಕ್ಚುರಲ್ ಡಿಸ್ನಿ ಅಂತ ಹೇಳ್ತೇವೆ. ಇನ್ನೊಂದು ಮಲಗಿಕೊಳ್ಳಲು ನಮ್ಗೆ ಉಸಿರಾಟ ತೊಂದರೆ ಆದಾಗ ಆರ್ಥೋಪನಿ ಅಂತ ಹೇಳ್ತೇವೆ. ಸೊ ಇದು ಹೃದಯ ವೈಫಲ್ಯದ ಲಕ್ಷಣಗಳು. ಒಂದು ಆರ್ಥೋಪನಿಯ, ಇನ್ನೊಂದು ಪ್ಯಾರಾಕ್ಸಿಮಲ್ ನಾಕ್ಚುರಲ್ ಡಿಸ್ನಿ ಅಂತ ಹೇಳ್ತೇವೆ. ಅದು ಮಲಗಿಕೊಂಡು ಕೆಲವು ಗಂಟೆಗಳ ನಂತರ ಆಗುವ ಉಸಿರಾಟ ತೊಂದರೆಗೆ ಪ್ಯಾರಾಕ್ಸಿಮಲ್ ನಾಕ್ಚುರಲ್ ಡಿಸ್ನಿ ಅಂತ ಹೇಳ್ತೇವೆ. ಇನ್ನೊಂದು ಮಲ್ಕೊಂಡಾಗ ಉಸಿರಾಟ ತೊಂದರೆ ಆಗುವ ಲಕ್ಷಣಕ್ಕೆ
ಆರ್ಥೋಪನಿ ಅಂತ ಹೇಳ್ತೇವೆ. ಇನ್ನೊಂದು ನಾಕ್ಸ್ಟ್ರಲ್ ಕಾಫ್ ಅಥವಾ ಮಲಗಿಕೊಂಡಿದ್ದಾಗ ಕೆಮ್ಮು ಜಾಸ್ತಿ ಆಗ್ತದೆ. ಸೊ ದಟ್ಸ್ ಕಾಲ್ಡ್ ನಾಕ್ಸ್ಟ್ರಲ್ ಕಾಫ್. ಇಟ್ಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಫೇಲಿಯರ್ ಅಥವಾ ಹೃದಯ ವೈಫಲ್ಯದ ಒಂದು ಲಕ್ಷಣ. ಇನ್ನು ಕಾಲಿನಲ್ಲಿ ನೀರು ತುಂಬಿಕೊಳ್ಳುವಂತ ಪರಿಸ್ಥಿತಿ, ಇನ್ನು ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಹೊಟ್ಟೆ ಉಬ್ಬರ ಅಥವಾ ಅಬ್ಡಮಿನಲ್ ಡಿಸ್ಟೆನ್ಸ್ ಹೇಳ್ತೇವೆ. ಇನ್ನು ರೈಟ್ ಲಿವರ್ ನಲ್ಲಿ ನೀರು ತುಂಬಿಕೊಂಡಾಗ ಲಿವರ್ ಎಕ್ಸ್ಪ್ಯಾಂಡ್ಕೊಂಡು ರೈಟ್ ಹೊಟ್ಟೆಯಲ್ಲಿ ನಮ್ಗೆ ಇಲ್ಲಿ ರೈಟ್ ಅಬ್ಡಮಿನಲ್ ಪೇನ್ ಅಂತ ಹೇಳ್ತೇವೆ. ಅದು ಲಿವರ್ ಸ್ಟ್ರೆಚ್ ಆಗಿ ಅದ್ರ ಕ್ಯಾಪ್ಸುಲ್ ಎನ್ಲಾರ್ಜ್ ಆದಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ತೇವೆ. ಇನ್ನು ಕೆಲವು ಲಿವರಿನ ಫಂಕ್ಷನ್ ಕಡಿಮೆ ಸ್ವಲ್ಪ ಅಬ್ನಾರ್ಮಲ್ ಉಂಟಾಗಿ ಜಾಯಿಂಟ್ಸ್ ಕೂಡ ಆಗುವಂಥದ್ದು. ಇದೆಲ್ಲ ಹೃದಯ ವೈಫಲ್ಯದ ಲಕ್ಷಣಗಳು. ಈ ಲಕ್ಷಣಗಳು ನಮ್ಗೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಹೃದಯವು ತುಂಬಾ ಫೇಲ್ ಆದಾಗ ಅಥವಾ ಎಂಡ್ ಸ್ಟೇಜ್ ಹಾರ್ಟ್ ಫೇಲ್ ಅಂತ ಹೇಳ್ತೇವೆ, ಅದು ಈ ಲಕ್ಷಣ ಕಾಣ್ಕೊಳ್ತೇವೆ. ಬಟ್ ಮೊದಲು ನಮ್ಗೆ ಈ ಲಕ್ಷಣ ಕಂಡು ಬರೋದಿಲ್ಲ. ಬರೀ ಆರ್ಡಿನರಿ ಕೆಲಸ ಮಾಡಿದಾಗ, ನಾವು ರುಟೀನ್ ಆಫೀಸ್ ವರ್ಕ್ ಮಾಡಿದಾಗ ನಮ್ಗೆ ಯಾವುದೇ ಲಕ್ಷಣ ಕಂಡು ಬರೋದಿಲ್ಲ. ಬರೀ ನಡೆದುಕೊಂಡು ಹೋದಾಗ, ಅಪ್ನಲ್ಲಿ ಹೋದಾಗ ಮಾತ್ರ ಈ ಉಸಿರಾಟ ಲಕ್ಷಣಗಳು ಕಂಡು ಬರ್ತವೆ. ಸೊ ಇದು ಈ ಕಾಯಿಲೆಯ ಅಥವಾ ಈ ಪ್ರೆಷರ್ ಲೆಫ್ಟ್ ಹೃದಯದ ಚೇಂಬರ್ ನಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗ ಎಲ್ಲ, ಅಥವಾ ಹೃದಯದ ಸ್ನಾಯುಗಳು ಅಥವಾ ಹೃದಯ ಹಾರ್ಟ್ ಡೈಲೇಟೇಷನ್ ಆಗ್ತಾ ಹೋಗುತ್ತೆ, ಆವಾಗ ಇದರ ವಾಲ್ಯೂಮ್, ಹೃತ್ಕರ್ಣದ ವಾಲ್ಯೂಮ್ ಅಥವಾ ಹೃತ್ಕರ್ಣದ ಎಂಡ್ ಡ್ಯಾಶ್ ಪ್ರೆಷರ್ ಹಾಗೂ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗ್ತಾಗೆ ಆ ಒತ್ತಡವು ಲೆಫ್ಟ್ ಹೃತ್ಕರ್ಣದ ಮೇಲೆ ಬಿದ್ದು ಅದು ಉಪ್ಪಸದ ಅಭಿದಮೆಯ ಮೇಲೆ ಅದು ಒತ್ತಡ ಏರಿ, ಆ ಉಪ್ಪಸದ ಅಭಿದಯ ಮೇಲೆ ಒತ್ತಡವು ಶ್ವಾಸಕೋಶದ ಸಣ್ಣ ಚೀಲಗಳಲ್ಲಿ ಒತ್ತಡ ಉಂಟಾಗಿ ರಕ್ತವು ದ್ರವವು ಶ್ವಾಸಕೋಶದಲ್ಲಿ ಹರಿದು ಬಂದು ಉಸಿರಾಟದಲ್ಲಿ ಕಾಣಿಸ್ಕೊಳ್ತದೆ. ಸೊ ಇದು ನಮ್ಗೆ ಹೃದಯ ಆಘಾತ ಉಂಟಾದಾಗ ಈ ಎಲ್ಲ ಒತ್ತಡದ ಏರಿಳಿತ ಒಂದೇ ಸಮಯ ಉಂಟಾಗಿ ಸಡನ್ ಆಗಿ ಶ್ವಾಸಕೋಶದಲ್ಲಿ ನಿಂತುಕೊಳ್ಳುವ ಪರಿಸ್ಥಿತಿ. ಇನ್ನು ಬೇರೆ ರೀತಿ ಕಾಯಿಲೆಗಳಲ್ಲಿ ಅಥವಾ ರಕ್ತದೊತ್ತಡ, BP, ಮಧುಮೇಹ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್, ಇನ್ನು ಕವಟನೆ ಕಾಯಿಲೆಗಳು, ಈ ರೀತಿ ಕಾಯಿಲೆ ಉಂಟಾದಾಗ ಈ ಲಕ್ಷಣಗಳು ನಿಧಾನವಾಗಿ ಕೆಲವು ವರ್ಷಗಳ ಅವಧಿಯಲ್ಲಿ ಉಂಟಾಗ್ತದೆ. ಹೃದಯಾಘಾತ ಆದಾಗ ಸಡನ್ ಆಗಿ ಈ ರಕ್ತದ ಒತ್ತಡ ಏರಿಕೆ ಉಂಟಾಗಿ ಅದು ಲೆಫ್ಟ್ ಹೃತ್ಕರ್ಣದ ಮೇಲೆ ಉಂಟಾಗಿ ಹೃದಯದ ಪಲ್ಮರಿ ವೇನ್ ಮೇಲೆ ಉಂಟಾಗಿ ಹೃದಯದ ಶ್ವಾಸಕೋಶದ ಸಣ್ಣ ಚೀಲಗಳಲ್ಲಿ ಇದು ದ್ರವವು ಸೇರಿಕೊಂಡಾದಾಗ ಸಡನ್ ಆಗಿ ಆಗ್ತದೆ. ಅದು ಆಕ್ಸಿಡೆಂಟ್ ಆಫ್ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತದ ಸಿವಿಯರಿಟಿ ಅಥವಾ ಮೇಜರ್ ಅಂಡ್ ಮೈನರ್ ಸ್ವಲ್ಪ ಹಾರ್ಟ್ ಡ್ಯಾಮೇಜ್ ಆದಾಗ ಅಷ್ಟು ವ್ಯತ್ಯಾಸ ಗೊತ್ತಾಗೋದಿಲ್ಲ, ಈ ಒತ್ತಡದಲ್ಲಿ ಅಷ್ಟು ಏರಿಕೊಂಡಾಗೋದಿಲ್ಲ. ಮೇಜರ್ ಅಟ್ಯಾಕ್ ಆದಾಗ ಜಾಸ್ತಿ ಹಾರ್ಟ್ ಮೊದಲು ಡ್ಯಾಮೇಜ್ ಆದಾಗ ಈ ರಕ್ತದ ಒತ್ತಡ ಜಾಸ್ತಿ ಆಗಿ ಶ್ವಾಸಕೋಶದ ಮೇಲೆ ನಮಗೆ ಪರಿಣಾಮ ಉಂಟಾಗಿ ಶ್ವಾಸಕೋಶದಲ್ಲಿ ನಮಗೆ ಉಸಿರಾಟದಲ್ಲಿ ಉಂಟಾಗ್ತದೆ. ಸೊ ಇದು ಮತ್ತೆ ಇನ್ನು ಕೆಲವು ಹೃದಯಾಘಾತ ಉಂಟಾಗಲು ಕಾರಣ ಹೃದಯದ ರಕ್ತನಾಳಗಳಲ್ಲಿ ನಿಧಾನವಾಗಿ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಉಂಟಾಗಿ ನಮ್ಗೆ ಡಿಮಾಂಡ್ ಸಪ್ಲೈ ಮಿಸ್ಮ್ಯಾಚ್ ಉಂಟಾಗ್ತದೆ. ಅಂದ್ರೆ ರೆಸ್ಟ್ ನಲ್ಲಿ ಈ ನೋವು ಕಂಡು ಬರುವುದಿಲ್ಲ. ಸಾಮಾನ್ಯ ಆಫೀಸ್ ಕೆಲಸ ಮಾಡಿದಾಗ ನಮ್ಗೆ ನೋವು ಉಂಟಾಗುದಿಲ್ಲ. ನಾವು ಕೆಲಸ ಮಾಡಿದಾಗ ಅಪ್ನಲ್ಲಿ ಹೋದಾಗ ಮಾತ್ರ ನೋವು ಉಂಟಾಗ್ತದೆ. ಇದಕ್ಕೆ ನಾವು ಸ್ಟೇಬಲ್ ಆಂಜಿನ್ ಅಂತ ಹೇಳ್ತೇವೆ. ಸೊ ಯಾವಾಗ ಈ ಬ್ಲಾಕ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಆವಾಗ ನಮ್ಗೆ ಇವನ್ ಕಡಿಮೆ ಕೆಲಸದಲ್ಲಿ ಅಥವಾ ಸ್ವಲ್ಪ ನಡೆದುಕೊಂಡು ಹೋದಾಗ ಕೂಡ ನೋವು ಉಂಟಾಗ್ತದೆ. ಹಾಗೂ ಇದು ರೆಸ್ಟ್ ಮಾಡಿದಾಗ ಕಡಿಮೆ ಉಂಟಾಗ್ತದೆ. ಯಾವಾಗ ಕಂಪ್ಲೀಟ್ ಹೃದಯ ರಕ್ತನಾಳ ಬ್ಲಾಕ್ ಆಗ್ತದೆ ಆಗ ನಮ್ಗೆ ನೋವು ಜಾಸ್ತಿ ಸಮಯ ಕಂಡು ಬರ್ತದೆ. ಸಾಧಾರಣ ಅರ್ಧ ಗಂಟೆವರೆಗೂ ಈ ನೋವು ಕಂಡು ಬರ್ತದೆ. ವೆರಸ್ ಅನ್ಸ್ಟೇಬಲ್ ಆಂಜಿನ್ ಅಂದ್ರೆ ಸ್ಟೇಬಲ್ ಆಂಜಿನ್ದಲ್ಲಿ ಕಡಿಮೆ ಬ್ಲಾಕ್ ಇದ್ದಾಗ ಬರೀ ಕೆಲಸ ಮಾಡಿದಾಗ ಮಾತ್ರ ನೋವು ಕಂಡು ಬರ್ತದೆ, ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗ್ತದೆ, ಹಾಗೂ ಮಾತ್ರೆ ತಗೊಂಡಾಗ ನೋವು ಕಡಿಮೆ ಆಗ್ತದೆ. ವೆರಸ್ ಜಾಸ್ತಿ ನೋವು ಬ್ಲಾಕ್ ಆದಾಗ ಅಥವಾ 100% ಬ್ಲಾಕ್ ಆದಾಗ ನಮ್ಗೆ ರೆಸ್ಟ್ ನಲ್ಲಿ ಕೂಡ ನೋವು ಕಂಡು ಬರ್ತದೆ. ಸೊ ಅದಕ್ಕೆ ನಾವು ಹೃದಯಾಘಾತ ಹೇಳ್ತೇವೆ. ಸೊ ಮೊದಲು ನಮ್ಗೆ ಸ್ಟೇಬಲ್ ಆಂಜಿನ್ ಆದ್ರೆ ನಡೆದುಕೊಂಡು ಹೋಗುವಾಗ ಮಾತ್ರ ನೋವು ಕಂಡು ಬರ್ತದೆ. ಮತ್ತೆ ಇನ್ನೂ ಜಾಸ್ತಿ ಆದಾಗ ಅನ್ಸ್ಟೇಬಲ್ ಆಂಜಿನ್ ಅಥವಾ ರೆಸ್ಟ್ ನಲ್ಲಿ ಸಾಧಾರಣ 20 ನಿಮಿಷದವರೆಗೆ ನೋವು ಕಂಡು ಬರ್ತದೆ. ಅದು ಮಾತ್ರೆ ತಗೊಂಡಾಗ ಕಡಿಮೆ ಆಗ್ತದೆ. ಬೇರೆ ಹೃದಯ ಆಘಾತ ಆದಾಗ ಮಾತ್ರೆ ತಗೊಂಡಾಗ ಕೂಡ ನೋವು ಕಡಿಮೆ ಆಗೋದಿಲ್ಲ. ಈ ನೋವು ಅರ್ಧ ಗಂಟೆಗಿಂತ ಮೇಲ್ಪಟ್ಟು ಇರ್ತದೆ. ಸೊ ಈ ನೋವು ಕೆಲವು ಹೊತ್ತಿ ದವಡೆಗೆ ಹಾಗೂ ಎರಡು ಭುಜಕ್ಕೆ ಅಥವಾ ಬ್ಯಾಕ್ಗೆ ಹಾಗೂ ಕಿವಿ ಕೂಡ ರೇಡಿಯೇಷನ್ ಪೇನ್ ಅಂತ ಹೇಳ್ತೇವೆ. ಸೊ ಕೆಲವರು ಹಲ್ಲು ಡಾಕ್ಟರ್ಗೆ ತೋರಿಸ್ಕೊಳ್ತಾರೆ, ಅಥವಾ ಕೆಲವರು ENT ಡಾಕ್ಟರ್ಗೆ ತೋರಿಸ್ಕೊಳ್ತಾರೆ, ಇನ್ನು ಕೆಲವರು ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಳ್ತಾರೆ. ಸೊ ಇದೆಲ್ಲ ಹೃದಯಾಘಾತದ ಲಕ್ಷಣಗಳು. ಇನ್ನು ಹೃದಯದ ಕವಟಿನಲ್ಲಿ ಕಾಯಿಲೆ ಉಂಟಾದಾಗ ನಮ್ಗೆ ಈ ಅಯೋರ್ಟಿಕ್ ವಾಲ್ ನಲ್ಲಿ ಕಾಯಿಲೆ ಉಂಟಾದಾಗ ಹೃದಯದ ಪರಿಚಲನೆಗೆ ಅಡಚಣೆ ಉಂಟಾಗಿ ಕಾರ್ಡಿಯಕ್ ಔಟ್ಪುಟ್ ಅಥವಾ ಹೃದಯ ಲೆಫ್ಟ್
ಕಕ್ಷಿಯ ಒತ್ತಡ ಜಾಸ್ತಿ, ನಾರ್ಮಲಿ ಎಂಡ್ ಸಿಸ್ಟಾಲಿಕ್ ಅಥವಾ ಸಂಕೋಚನೆ ಕೊನೆಯಲ್ಲಿ ಅದರ ಒತ್ತಡ 120 ಮಿಲಿಮೀಟರ್ ಇರ್ತದೆ. ವ್ಯಾಕೋಚನೆ ಕೊನೆಯಲ್ಲಿ ಅದರ ಒತ್ತಡ 10 ಮಿಲಿಮೀಟರ್ ಇರ್ತದೆ. ಈ ಕವಟಿನಲ್ಲಿ ಎರಡು ರೀತಿಯ ಕಾಯಿಲೆ ಉಂಟಾಗ್ತದೆ. ಒಂದು, ವಯಸ್ಸಾಗ್ತಾ ಈ ಕವಟಿನಲ್ಲಿ ಕ್ಯಾಲ್ಸಿಯಂ ಕೂತ್ಕೊಂಡು ಅದರ ಕ್ಷಮತೆ ಕಡಿಮೆ ಉಂಟಾಗಿ ಅದರ ವಾಲ್ ಏರಿಯಾ ಕಡಿಮೆ ಆಗ್ತಾ ಹೋಗ್ತದೆ. ನಾರ್ಮಲಿ 6 ಮಿಲಿಮೀಟರ್ ವಾಲ್ ಏರಿಯಾ ಅದು 1 ಮಿಲಿಮೀಟರ್ ಆದಾಗ ರಕ್ತದ ಸಂಚಾರಕ್ಕೆ ಅಡಚಣೆ ಉಂಟಾಗಿ ನಮ್ಗೆ ಒಂದು ತಲೆಚಕ್ರ ಉಂಟಾಗಬಹುದು, ಆಯಾಸ ಉಂಟಾಗಬಹುದು ಹಾಗೂ ಎದೆನೋವು ಕಾಣಿಸಿಕೊಳ್ಬಹುದು. ಇನ್ನೊಂದು, ಈ ಮೈಟ್ರಲ್ ವಾಲ್ವ್ ಎಂಬ ವಾಲ್ವ್ ನಲ್ಲಿ ಎರಡು ರೀತಿಯ ಕಾಯಿಲೆ ಉಂಟಾಗ್ತದೆ. ಒಂದು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್, ಅದು ಚಿಕ್ಕ ಮಕ್ಕಳಲ್ಲಿ ಉಂಟಾಗ ಕಾಯಿಲೆ. ಇನ್ನೊಂದು, ವಯಸ್ಸಾಗ್ತಾ ಇದರಲ್ಲಿ ಕ್ಯಾಲ್ಸಿಯಂ ಬೆಳೆದುಕೊಂಡು ಇದರ ಕೆಲಸದಲ್ಲಿ ಅಥವಾ ಇದರ ಕ್ಷಮತೆಯಲ್ಲಿ ಕಡಿಮೆ ಉಂಟಾಗಿ ಒಂದು ಇದರ ಏರಿಯಾ ನ್ಯಾರೋ ಆಗಬಹುದು. ಸೊ ರೈಟ್ ಲೆಫ್ಟ್ ಹೃತ್ಕರ್ಣದಿಂದ ಲೆಫ್ಟ್ ರಕ್ತಕಕ್ಷಿಗೆ ಅದರ ಪರಿಚಲನೆ ಕಡಿಮೆ ಉಂಟಾಗಬಹುದು. ಹಾಗೂ ಇನ್ನೊಂದು, ಕೆಲವು ಇನ್ಫೆಕ್ಷನ್ ಆಗಿ ಅಥವಾ ವಯಸ್ಸಾಗ್ತಾ ಇದ್ರೆ ಕ್ಯಾಲ್ಸಿಯಂ ಕೂತ್ಕೊಂಡು ಇದು ಆ ಕವಟಿನ ಕ್ಷಮತೆ ಕಡಿಮೆ ಉಂಟಾಗ ಅದರ ವಾಲ್ವ್ ಏರಿಯಾ ನೇರ ಆಗಬಹುದು ಅಥವಾ ಅದು ಅದರಲ್ಲಿ ಲೀಕ್ ಕೂಡ ಆಗಬಹುದು. ಈ ಲೀಕ್ ಕೂಡ ಉಂಟಾದಾಗ ಲೆಫ್ಟ್ ಹೃತ್ಕರ್ಣದಲ್ಲಿ ಈ ವಾಲ್ವ್ ಏರಿಯಾ ನೇರವಾಗಿ ಲೆಫ್ಟ್ ಹೃತ್ಕರ್ಣದಲ್ಲಿ ಅದರ ಒತ್ತಡ ಏರಿಕೆಯಾಗಿ ಲೆಫ್ಟ್ ಈ ಪಲ್ಮರಿ ವೇನ್ಸ್ ನಲ್ಲಿ ಒತ್ತಡ ಉಂಟಾಗಿ ನಮ್ಮ ಶ್ವಾಸಕೋಶ ಸಣ್ಣ ಚೀಲದಲ್ಲಿ ಅದರ ಒತ್ತಡವು ಏರಿ ಹೋಗಿ ಅಲ್ಲಿ ದ್ರವವು ಲೀಕ್ ಆಗಿ ಶ್ವಾಸಕೋಶದಲ್ಲಿ ನಮಗೆ ಉಸಿರಾಟ ಉಂಟಾಗ್ತದೆ. ಇನ್ನು ಹೃದಯದ ಕಂಡಕ್ಷನ್ ಸಿಸ್ಟಮ್ ಕಾಯಿಲೆ ಉಂಟಾದಾಗ ಇದು ನಮ್ಮ ಸ್ಪೆಷಲ್ ಆಗಿ ಇರುವಂತ ಒಂದು ಎಸ್ಸೆ ನೋಡ್ ಅಂತ ಹೇಳ್ತೇವೆ, ಅಥವಾ ಒಂದು ಸ್ಪೆಷಲೈಸ್ಡ್ ಟಿಶ್ಯೂ ಅಂತ ಹೇಳ್ತೇವೆ, ಅಂಗಾಂಶ. ಅಲ್ಲಿ ಕಾಯಿಲೆ ಉಂಟಾದಾಗ ಕರೆಂಟ್ ಉತ್ಪತ್ತಿ ಆಗಲು ಅದು ನಮ್ಗೆ ವಿಫಲಗೊಳ್ಳುತ್ತೆ. ಅಥವಾ ಉತ್ಪತ್ತಿ ಕರೆಂಟ್ ಈ ಕಂಡಕ್ಟ್ ಸಿಸ್ಟಮ್ ಕರೆಂಟ್ ಹರಿಯಲು ಫೇಲ್ ಆದಾಗ ಹೃದಯವು ವ್ಯಾಕೋಚನೆಗಳನ್ನು ಹಾಗೂ ಸಂಕೋಚನೆಗಳು ವಿಫಲಗೊಂಡು ರಕ್ತವು ಪರಿಚಲನೆಗೊಳ್ಳದೆ ನಮಗೆ ತಲೆಚಕ್ರ ಅಥವಾ ಇದು ಸಿಂಕೋಪ್ ಅಂತ ಹೇಳ್ತೇವೆ, ತಲೆಚಕ್ರ ಅಥವಾ ಗಿಡ್ನೆಸ್ ಬಂದು ಕೆಲವರು ನೆಲದಲ್ಲಿ ಕುಸಿದು ಹೋಗ್ತಾರೆ. ಅದು ಅಥವಾ ಇದರಲ್ಲಿ ಕಾಯಿಲೆ ಬಂದಾಗ ಹೃದಯದ ಬಡಿತ ಕಡಿಮೆ ಉಂಟಾಗಿ ನಮ್ಗೆ ಅತಿಯಾದ ಆಯಾಸ ಅಥವಾ ತಲೆಚಕ್ರ ಉಂಟಾಗಬಹುದು. ಇನ್ನು ಹೃದಯದ ಮಹಾಪಧಮನಿ ಅಲ್ಲಿ ಕಾಯಿಲೆ ಉಂಟಾಗಬಹುದು, ಅಥವಾ ಅದಕ್ಕೆ ನಾವು ಡಿಸೀಸ್ ಆಫ್ ಅಯೋರ್ಟ್ ಅಂತ ಹೇಳ್ತೇವೆ. ಹೃದಯ ಮಹಾಪಧಮನಿಯು 3 ಪದರದಿಂದ ಮಾಡಲ್ಪಟ್ಟಿದೆ. ಈ ಪದರದ ಮಧ್ಯೆ ಕೆಲವೊತ್ತಿ ಛೇದನ ಉಂಟಾಗಿ ಅಥವಾ ಡಿಸೆಕ್ಷನ್ ಉಂಟಾಗ್ತದೆ. ಅದಕ್ಕೆ ಕಾರಣ ಅತಿಯಾದ ರಕ್ತದ ಒತ್ತಡ. ಇನ್ನು ಕೆಲವರಿಗೆ ಕಂಜೆ ಹುಟ್ಟಿದಾಗಲೇ ಅದರ ಆ ಪದರದ ಲೇಯರ್ಗಳು ವೀಕತೆ. ಈ ಪದರದ ಲೇಯರ್ಗಳು ನಮಗೆ ಅತಿಯಾದ ಒತ್ತಡದಿಂದಾಗಿ ಆ ಲೇಯರ್ ಛೇದನೆಗೊಳ್ಳುತ್ತದೆ ಅಥವಾ ಡಿಸೆಕ್ಷನ್ ಉಂಟಾದಾಗ ಅಲ್ಲಿ ಒಂದು ಅದರ ಒಳಗೆ ಇರುವ ಲೂಮೆನ್ ಅಥವಾ ಕನ್ನಡದಲ್ಲಿ ಅದಕ್ಕೆ ಕೊಳವೆಯ ರಕ್ತ ಹರಿಯುವ ಕೊಳವೆಗೆ ಅಡಚಣೆ ಉಂಟಾಗಿ ಒಂದು ಫಾಲ್ಸ್ ಲೂಮೆನ್ ಕ್ರಿಯೇಟ್ ಆಗ್ತದೆ. ಆ ಛೇದನದಿಂದಾಗಿ ಫಾಲ್ಸ್ ಲೂಮೆನ್, ಆ ಫಾಲ್ಸ್ ಕೊಳೆಯ ಮುಖಾಂತರ ರಕ್ತ ಪರಿಚಲನೆಗೊಂಡು ನಮಗೆ ನಮ್ಮ ಬ್ರೈನ್ಗೆ ಹೋಗುವ ರಕ್ತನಾಳಗಳಲ್ಲಿ ರಕ್ತ ಸಂಚಾರಗೊಳ್ಳದೆ, ಅಥವಾ ನಮ್ಮ ಕಿಡ್ನಿಗೆ ಹೋಗುವ ರಕ್ತನಾಳಗಳಲ್ಲಿ ಸಂಚಾರಗೊಳ್ಳದೆ, ಅಥವಾ ಇಂಟೆಸ್ಟೈನ್ಗೆ ಹೋಗುವ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆಗೊಳ್ಳದೆ ಅಲ್ಲಿ ಗ್ಯಾಂಗ್ರೀನ್ ಅಥವಾ ನಮಗೆ ಸ್ಟ್ರೋಕ್ ಆಗುವಂಥದ್ದು ಅಥವಾ ಕಿಡ್ನಿ ಫೇಲ್ ಆಗುವಂಥದ್ದು ಅಥವಾ ಆ ರೀತಿ ಆಗುವ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ನಾವು ಅಯೋರ್ಟಿಕ್ ಡಿಸೆಕ್ಷನ್ ಅಥವಾ ಡಿಸೀಸ್ ಅಯೋರ್ಟ್ ಹೇಳ್ತೇವೆ. ಇನ್ನು ಅತಿಯಾದ ರಕ್ತದ ಒತ್ತಡದಿಂದ ಈ ಅಯೋರ್ಟಿಕ್ ವಾಲ್ವ್ ಕೂಡ ಅದರ ಕ್ಷಮತೆ ಕಡಿಮೆ ಆಗಿ ಅಲ್ಲಿ ಲೀಕ್ ಕೂಡ ಆಗಬಹುದು. ಲೀಕ್ ಆಗ್ಬಿಟ್ಟು ಈ ಲೆಫ್ಟ್ ಕಕ್ಷೆಯಲ್ಲಿ ವಾಲ್ಯೂಮ್ ಅಥವಾ ಬ್ಲಡ್ ವಾಲ್ಯೂಮ್ ಜಾಸ್ತಿಯಾಗಿ ಅದರ ನಂತರ ಅದರ ಒತ್ತಡ ಜಾಸ್ತಿಯಾಗಿ ನಂತರ ಶ್ವಾಸಕೋಶದಲ್ಲಿ ದ್ರವ ಸೋರಿಕೆ ಉಂಟಾಗಿ ನಮಗೆ ಉಸಿರಾಟ ತೊಂದರೆ ಕಾಣಿಸಿಕೊಳ್ಳಬಹುದು. ಇನ್ನು ಹೃದಯದ ಪೆರಿಕಾರ್ಡಿಯಂ ಅಥವಾ ಅದರ ಪೊರೆ, ದೃಕ್ಪಥದ ಪೊರೆಯಲ್ಲಿ ಕೂಡ ಕಾಯಿಲೆ ಉಂಟಾಗಬಹುದು. ಕಾಮನ್ಲಿ ಅದಕ್ಕೆ ನಮ್ಗೆ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಅಥವಾ ಕೆಲವು ಕ್ಯಾನ್ಸರ್ ನಿಂದ ಆ ಪೊರೆಯಲ್ಲಿ ದ್ರವ ಶೇಖರಣೆ ಉಂಟಾಗಿ ನಾರ್ಮಲ್ ಆ ಪೆರಿಕಾರ್ಡಿಯಲ್ ಪೊರೆಯಲ್ಲಿ ಒತ್ತಡ 4 ಮಿಲಿಮೀಟರ್ ಇರ್ತದೆ. ಈ ಪೊರೆಯ ಒಳಗೆ ದ್ರವವು ಶೇಖರಣೆಗೊಂಡಾಗ ಆ ಪೊರೆಯ ಒತ್ತಡ ಜಾಸ್ತಿ ಉಂಟಾದಾಗ ಏನಾಗ್ತದೆ, ಆ ಪೊರೆಯು ರೈಟ್ ಹೃತ್ಕಕ್ಷ ಮೇಲೆ ಆ ಒತ್ತಡವು ಹೇರಿಕೆ ಉಂಟಾಗಿ ನಾರ್ಮಲ್ ರೈಟ್ ಹೃತ್ಕಕ್ಷೆಯ ವ್ಯಾಕೋಚನೆ ಕೊನೆಯಲ್ಲಿ ಇದು 4 ಮಿಲಿಮೀಟರ್ ಅಷ್ಟು ಮರ್ಕ್ಯುರಿ ಅಷ್ಟು ಅದರ ಒತ್ತಡ ಇರ್ತದೆ. ಇನ್ನು
ರೈಟ್ ಹೃತ್ಕರ್ಣದಲ್ಲಿ 0.4 ಮಿಲಿಮೀಟರ್ ಇರ್ತದೆ. ಸೊ ಈ ಪೊರೆಯಲ್ಲಿ ಈ ಪೆರಿಕಾರ್ಡಿಯಂ ಪೊರೆ ಅಲ್ಲಿ ದ್ವೀಪದ ಪೊರೆಯಲ್ಲಿ ನೀರಿನ ಶೇಖರಣೆ ಉಂಟಾಗಿ ಅದರ ಒತ್ತಡ ಜಾಸ್ತಿ ಉಂಟಾದಾಗ ರೈಟ್ ಹೃತ್ಕಕ್ಷವು ವ್ಯಾಕೋಚನಗೊಳ್ಳಲು ವಿಫಲಗೊಳ್ಳುತ್ತದೆ ಅಥವಾ ರಕ್ತವನ್ನು ತುಂಬಿಸಿಕೊಳ್ಳಲು ವಿಫಲಗೊಂಡಾಗ ಕಾರ್ಡಿಯಕ್ ಔಟ್ಪುಟ್ ಆಗುವುದಿಲ್ಲ. ಈ ರಕ್ತವು ಇಲ್ಲಿಂದ ಪರಿಚಲನೆಗೊಳ್ಳುವುದಿಲ್ಲ, ಪಲ್ಮನರಿ ಆರ್ಟರಿಗೆ ರಕ್ತ ಪರಿಚಲನೆಗೊಳ್ಳದೆ ಹಾರ್ಟ್ ಕ್ಯಾನ್ ಸಿಂಪ್ಲಿ ಸ್ಟಾಪ್ ಅಥವಾ ಏಸಿಸ್ಟಲ್ ಆಗ್ತದೆ. ಹಾರ್ಟ್ ವಿಲ್ ಸ್ಟಾಪ್ ಅಥವಾ ನಮಗೆ ಡಯಾಸ್ಟಲಿಕ್ ಹಾರ್ಟ್ ಫೇಲ್ ಅಂತ ಹೇಳ್ತೇವೆ. ಅಥವಾ ರಕ್ತವು ತುಂಬಿಕೊಳ್ಳಲು ವಿಫಲಗೊಂಡಾಗ ಕಾರ್ಡಿಯಕ್ ಈ ರೈಟ್ ಕಕ್ಷೆಯಿಂದ ರಕ್ತವು ಪಲ್ಮನರಿ ಅಪಧಮನಿ ಮೂಲಕ ರಕ್ತವು ಪರಿಚಲನೆಗೊಳ್ಳಲು ವಿಫಲಗೊಂಡಾಗ ಲೋ ಕಾರ್ಡಿಯಕ್ ಔಟ್ಪುಟ್ ಸ್ಟೇಟ್ ಅಥವಾ ನಮಗೆ ಹೃದಯವು ಪರಿಚಲನೆಗೊಳ್ಳದೆ ನಮಗೆ ಅತಿಯಾದ ಆಯಾಸ ಅಥವಾ ನಮಗೆ ಸಿಂಕೋಪ್ ಆಗಬಹುದು, ತಳಚಕ್ರ ಬಂದು ಕೆಳಗೆ ಬೀಳಬಹುದು. ಡಾಕ್ಟರ್, ವಿ ಹ್ಯಾವ್ another 5 minutes. ಇನ್ನು ಕೆಲವೊಂದು ಕಾಯಿಲೆ ಇರುತ್ತೆ. ನಾವು ಹೃದಯದ ಬಡಿತದಲ್ಲಿ ಏನಾದರೂ ವಿಪರೀತ ಏರಿಕೆಗೊಂಡಾದ ಅಥವಾ ಅನಿಯಮಿತ ಹಾಗೂ ಅಸಹಜ ಹೃದಯದ ಬಡಿತ ಅಂತ ಈ ಕಾಯಿಲೆಗೆ ನಾವು ಇರಿತ್ಮೆ ಅಂತ ಹೇಳ್ತೇವೆ. ನಾರ್ಮಲ್ ಹೃದಯ ಬಡಿತ 80 ಒಂದು ನಿಮಿಷಕ್ಕೆ 80 ಸರಿ ಬಡಿದುಕೊಳ್ಳುತ್ತೆ. ಈ ಅರಿತ್ಮೆ ಉಂಟಾದಾಗ ಅನಿಯಮಿತ ಹಾಗೂ ಅಸಹಜದ ಲಯದಿಂದ ಹೃದಯವನ್ನು ಬಡಿದುಕೊಂಡಾಗ ಕೂಡ ಹೃದಯದ ಸಂಕೋಚನ ಹಾಗೂ ವ್ಯಾಕೋಚನೆಯ ಕ್ರಿಯೆಯು ಅಲ್ಲಿ ವಿಫಲತೆ ಉಂಟಾಗ್ತದೆ. ಅದರಿಂದ ಕೂಡ ನಮಗೆ ಹಾರ್ಟ್ ಫೇಲಿಯರ್ ಸಿಂಪ್ಟಮ್ಸ್, ಅತಿ ಆಯಾಸ, ಶ್ವಾಸಕೋಶ ತೊಂದರೆ ಕೂಡ ಬರಬಹುದು ಅಥವಾ ತಳಚಕ್ರ ಬಂದು ನಾವು ಕೆಳಗೆ ಬೀಳಬಹುದು. ಇನ್ನು ಹೃದಯಾಘಾತದ ಬಗ್ಗೆ ಒಂದೆರಡು ಮಾತು. ಹೃದಯಾಘಾತ ಆಗೋದಕ್ಕೆ ಮುಂಚೆ ಕೆಲವು ನಮಗೆ ಸಿಂಪ್ಟಮ್ಸ್ ಇರ್ತದೆ. ಒಂದು, ಮೊದಲು ಹೃದಯ ನಾಳಗಳಲ್ಲಿ ಕಡಿಮೆ ಬ್ಲಾಕ್ ಇದ್ದಾಗ ನಮಗೆ ನಡೆದುಕೊಂಡು ಹೋದಾಗ ಮಾತ್ರ ನೋವು ಉಂಟಾಗ್ತದೆ. ಈ ಬ್ಲಾಕ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ರೆಸ್ಟ್ ನಲ್ಲಿ ಕೂಡ ನೋವು ಮೊದಲು ಬರೀ ನಡೆದುಕೊಂಡು ಹೋದ ಅಥವಾ ಅತಿಯಾಗಿ ಕೆಲಸ ಮಾಡಿದಾಗ ನೋವು ಬರ್ತದೆ, ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗ್ತದೆ, ಅಥವಾ ಮಾತ್ರೆ ತಗೊಂಡಾಗ ನೋವು ಕಡಿಮೆ ಆಗ್ತದೆ. ಇದು ಜಾಸ್ತಿ ಆಗ್ತಾ ಹೋದಾಗ ಇವನ್ ರೆಸ್ಟ್ ನಲ್ಲಿ ಕೂಡ ನೋವು ಬರ್ತದೆ. ಇನ್ನು ಕಂಪ್ಲೀಟ್ ಬ್ಲಾಕ್ ಆದಾಗ ನಮಗೆ ಹೃದಯಾಘಾತ ಉಂಟಾಗ್ತದೆ. ಸೊ ಆಲ್ ದಿಸ್ ಇದು ನಿಧಾನಕ್ಕೆ ಆಗುವಂತದ್ದು. ಸೊ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ ಏನ್ ಹೇಳ್ತೇವೆ, ಈ ಎಲ್ಲಾ ಕಾಯಿಲೆ ರಿಸ್ಕ್ ಫ್ಯಾಕ್ಟರ್ಸ್. ಒಂದು, ಅತಿಯಾದ ಮಧುಮೇಹ, ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್, ಡಯಾಬಿಟಿಸ್. ಇನ್ನು ಅತಿಯಾದ ಸ್ಥೂಲಕಾಯ, ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್, ಹಾಗೂ ಫ್ಯಾಮಿಲಿ ಹಿಸ್ಟರಿ ಆಫ್ ಕೊರೋನರಿ ಡಿಸೀಸ್ ಅಥವಾ ತಂದೆಗೆ 55 ವಯಸ್ಸು ಒಳಗೆ ಹೃದಯಾಘಾತ ಆದಲ್ಲಿ ಫ್ಯಾಮಿಲಿ ಹಿಸ್ಟರಿ ಆಫ್ ಕೊರೋನರಿ ಡಿಸೀಸ್ ಅಥವಾ ತಾಯಿಗೆ 65 ವಯಸ್ಸು ಒಳಗೆ ಹೃದಯಾಘಾತ ಆಗಿ ತಾಯಿ ಮೃತಪಟ್ಟಲ್ಲಿ ಫ್ಯಾಮಿಲಿ ಹಿಸ್ಟರಿ ಆಫ್ ಕೊರೋನರಿ ಡಿಸೀಸ್. ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಇನ್ನು ಸ್ಮೋಕಿಂಗ್, ಇಂಥವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್. ಈ ರೀತಿ ರಿಸ್ಕ್ ಫ್ಯಾಕ್ಟರ್ ಇದ್ದವರು ತಮ್ಮ ಎಲ್ಲ ವರ್ಷ ಕೆಲವು ಪರೀಕ್ಷೆಗಳನ್ನ ಮಾಡಿಕೊಳ್ಬೇಕಾಗ್ತದೆ. ಕಾಮನ್ಲಿ ಅವರು ತಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಥ್ರೆಡ್ಮಿಲ್ ಟೆಸ್ಟ್ ಮಾಡಿಕೊಳ್ಬೇಕಾಗ್ತದೆ. ಹಾಗೂ ಕೆಲವು ಥ್ರೆಡ್ಮಿಲ್ ಟೆಸ್ಟ್, ಕೊಲೆಸ್ಟ್ರಾಲ್, ಇನ್ನು ಎಕೋಕಾರ್ಡಿಯೋಗ್ರಾಮ್, ಇದೆಲ್ಲ ಬೇಸಿಕ್ ಟೆಸ್ಟ್ಗಳು ಮಾಡಿಕೊಂಡಾಗ ಈ ಕಾಯಿಲೆಯನ್ನು ಮೊದಲೇ ಕಂಡುಹಿಡಿದುಕೊಂಡು ಈ ರೀತಿ ಆಗುವ ಕಾಯಿಲೆಯನ್ನು ಇದರಿಂದ ಆಗುವ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಹಾಗೂ ಇನ್ನು ಕೆಲವು ಫುಡ್ ಹ್ಯಾಬಿಟ್ಸ್, ಡಯಟ್, ಇದೆಲ್ಲ ನಾವು ವಿಪರೀತ ಆಯಿಲ್ ಫುಡ್ಸ್, ಇನ್ನು ರೆಡ್ ಮೀಟ್, ಅತಿಯಾದ ಕೊಬ್ಬಿನಾಂಶ ಎಲ್ಲ ಕಡಿಮೆ, ಇನ್ನು ರೆಗ್ಯುಲರ್ ಎಕ್ಸರ್ಸೈಸ್ ಅಥವಾ ಸಾಲ್ಟ್ ಕಡಿಮೆ, ಈ ರೀತಿ ಎಲ್ಲ ಎಕ್ಸರ್ಸೈಸ್, ಡಯಟ್ ಎಲ್ಲ ಮಾಡ್ಕೊಂಡಾಗ ನಾವು ಹೃದಯ ಕಾಯಿಲೆಯನ್ನು, ಇನ್ನು ಡಯಾಬಿಟಿಕ್ ಕಂಟ್ರೋಲ್, BP ಕಂಟ್ರೋಲ್, ಈ ರೀತಿ ಮಾಡಿಕೊಂಡಾಗ ನಾವು ಹೃದಯ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಸಮಯದ ಅಭಯದಿಂದ ನಾನು ಐ ಆಮ್ ಟ್ರೈಂಗ್ ಟು ಮಿನಿಮೈಸ್. ಸೊ ಎಲ್ಲ ವಿಷಯ ತಿಳಿಯಲು ಸಾಧ್ಯವಾಗುದಿಲ್ಲ. ಸೊ ಎನಿ ಕ್ವಶನ್ಸ್ ಇದ್ರೆ ನಾನು ದಯವಿಟ್ಟು ಐ ವಿಲ್ ಟ್ರೈ ಟು ಆನ್ಸರ್. ನವೀನಣ್ಣ, ಒಂದು ಕ್ವೆಶನ್, ಲೈಕ್ in case of a heart attack, what is the first thing which we can do? Like usually people say CPR and all. So how do we do that? What exactly we need to do? Because as a layman, what is it that we can do? We may not have all that St. John's automatic CPR ಕೊಡೋದು ಆ equipments ಇರೋದಿಲ್ಲ ಮನೆಯಲ್ಲಿ. But how do we do a manual CPR? ಹಾರ್ಟ್ ಅಟ್ಯಾಕ್ ಆದಾಗ ಎಲ್ರೂ ಹಾರ್ಟ್ ಸ್ಟಾಪ್ ಆಗೋದಿಲ್ಲ. ಕಾರ್ಡಿಯಕ್ ಅರೆಸ್ಟ್ ಬೇರೆ, ಹಾರ್ಟ್ ಅಟ್ಯಾಕ್ ಬೇರೆ. ಹಾರ್ಟ್ ಅಟ್ಯಾಕ್ ಹೃದಯಾಘಾತದಲ್ಲಿ ಡಿಪೆಂಡ್ಸ್ ಆನ್ ಮೈಲ್ಡ್, ಮಾಡರೇಟ್, ಸಿವಿಯರ್ ಕಾರ್ಡಿಯಕ್ ಅರೆಸ್ಟ್. ಕಾರ್ಡಿಯಕ್ ಅರೆಸ್ಟ್ ಇಟ್ಸ್ ಅ ಲಾಸ್ಟ್ ಸ್ಟೇಜ್. ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ಕಂಪ್ಲೀಟ್ ಸ್ಟಾಪ್ ಆಗ್ತದೆ. ಕಂಪ್ಲೀಟ್ ಸ್ಟಾಪ್ ಆದಾಗ ಅಂತವ್ರಿಗೆ CPR ಬೇಕಾಗ್ತದೆ. ಸೊ ಎಲ್ರಿಗೂ ಫಸ್ಟ್ ಸ್ಟೇಜ್ ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಅದರ ಸಸ್ಪಿಷನ್, ಹೃದಯದಲ್ಲಿ ನಮ್ಗೆ ನೋವು ಬಂದಾಗ, ಸಾಧಾರಣ ಅರ್ಧ ಗಂಟೆ ಮೇಲ್ಪಟ್ಟ ನೋವು ಇದ್ದಾಗ, 2 ಕೈ ನೋವು ಬಂದಾಗ, ಉಸಿರಾಟ ತೊಂದರೆ ಆಗ್ತದೆ, ಅತಿಯಾದ ಬೆವರು ಬಂದಾಗ ನಾವು ಯೂಶಲಿ ಡಿಸ್ಪ್ರಿನ್ ಮಾತ್ರೆಗಳು ಬರುತ್ತೆ.
300 mg ಅಷ್ಟು ಡಿಸ್ಪ್ರಿನ್ ಹಾಗೂ 600 ಮಿಲಿಗ್ರಾಮ್ ಅಷ್ಟು ಕ್ಲೋಪಿಡೋಗ್ರಾಮ್ ಮಾತ್ರ ತಗೊಳ್ಬೇಕಾಗುತ್ತೆ. ಅದು ಸಾಧಾರಣ ಮಟ್ಟಿಗೆ ಹೃದಯದ ರಕ್ತನಾಳದ ಸಂಚಾರವನ್ನು ಅದು ಎಸ್ಟಾಬ್ಲಿಷ್ ಮಾಡಿಕೊಂಡು ಹೃದಯದ ಅಟ್ಯಾಕ್ ಅನ್ನು ಆದಷ್ಟು ಕಡಿಮೆ ಮಾಡ್ತದೆ. ಇನ್ನು ಕಂಪ್ಲೀಟ್ ಅರೆಸ್ಟ್ ಆಗಿ ಹೃದಯ ಕಂಪ್ಲೀಟ್ ಸಂಬಂಧಗೊಂಡಾಗ ಅಥವಾ ಅರೆಸ್ಟ್ ಹೇಳ್ತೇವೆ, ಆ ರೀತಿ ಆದಾಗ CPR ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲು ನಾವು CPR ಮಾಡಕ್ ಮೊದಲು ನಮಗೆ ಪಲ್ಸ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಪಲ್ಸ್ ಅನ್ನು ಕೈ ಮುಟ್ಟಿ ನೋಡ್ಕೊಳ್ಬೇಕಾಗುತ್ತೆ. ಹಾಗೂ ಪೇಷಂಟ್ ಉಸಿರಾಟ ಇದೆಯಾ ಅಂತ ನಾವು ನೋಡ್ಬೇಕಾಗುತ್ತೆ. ಉಸಿರಾಟನೂ ಇಲ್ಲ, ಪಲ್ಸ್ ಕಂಪ್ಲೀಟ್ ನಿಂತೋಗಿದೆ ಅಂತ ಟೈಮಲ್ಲಿ ಇಮಿಡಿಯೇಟ್ ನೀವು ಹೃದಯ ಆದ ತಕ್ಷಣ ಆ ರೀತಿ ಆದ್ರೆ CPR ಮಾಡ್ಬೇಕಾಗುತ್ತೆ. ಹೆಚ್ಚಿನವರು CPR ಮಾಡೋಕೆ ಟ್ರೈನಿಂಗ್ ಬೇಕಾಗುತ್ತೆ. ಈಗ ಟ್ರೈನಿಂಗ್ ಇಲ್ಲದೆ ಹೋದ್ರೆ ನೀವು ಏನ್ ಮಾಡಬಹುದು, ಎರಡು ಕೈಗಳನ್ನು ಒಂದರ ಅಂಗೈ ಮೇಲೆ ಒಂದು ಅಂಗೈ ಇಟ್ಕೊಂಡು ಈ ಪಾರ್ಟ್ ನಲ್ಲಿ ಇದರ ನೀವು ಇಲ್ಲಿ ಒಂದು ಕೈ ಹೀಗೆ ಇಲ್ಲಿ ಇಟ್ಕೊಂಡು ಅದರ ಮೇಲೆ ಸಾಧಾರಣ 1 ನಿಮಿಷಕ್ಕೆ 120 ಬಾರಿ ಕಂಟಿನ್ಯೂಸ್ 5 ಮಿಲಿಮೀಟರ್ ವರೆಗೆ ಒತ್ತಬೇಕಾಗ್ತದೆ. 5 ಮಿಲಿಮೀಟರ್ ಅಂದ್ರೆ ಅಷ್ಟು 120 ವರೆಗೂ 1 ಸೆಕೆಂಡ್ 1 ಮಿನಿಟ್ಗೆ 120 ಬಾರಿ ಕಂಟಿನ್ಯೂ ಹೊತ್ಕೊಂಡಾಗ ಬ್ರೈನ್ಗೆ ರಕ್ತ ಹಂಚಿದ್ರೆ ಅಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಎಸ್ಟಾಬ್ಲಿಷ್ ದ ಬ್ಲಡ್ ಸಪ್ಲೈ ಟು ಬ್ರೈನ್. ಯಾಕಂದ್ರೆ ಬ್ರೈನ್ ಈಗ ಹೆಚ್ಚಿನ ಟೈಮಲ್ಲಿ ಆಸ್ಪತ್ರೆ ಬರೋ ಹೊತ್ತಿಗೆ ಹೃದಯದ ಸಂಚಾರ ಇರ್ತದೆ, ಅದು ಬ್ರೈನ್ಗೆ ಆಕ್ಸಿಜನ್ ಹೋಗಿರೋದಿಲ್ಲ, ಬ್ರೈನ್ ಡೆಡ್ ಆಗ್ಬಿಡ್ತಾರೆ. ಈಗ ಹಾರ್ಟ್ ಕೆಲಸ ಮಾಡ್ತಿರ್ತದೆ, ಬ್ರೈನ್ ಡೆಡ್ ಆಗ್ಬಿಡ್ತಾರೆ. ಸೊ ಟು ಕೀಪ್ ದ ಇಂಟ್ಯಾಕ್ಟ್ ಸಪ್ಲೈ ಟು ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬ್ರೈನ್ ಸರ್ಕ್ಯುಲೇಷನ್ಗೆ ನೀವು ಕಂಟಿನ್ಯೂಸ್ 100 ಒತ್ತಡ ಕೊಟ್ಟಾಗ ಬ್ರೈನ್ಗೆ ಸಂಚಾರ ಉಂಟಾಗಿ ಬ್ರೈನ್ ನಲ್ಲಿ ಆಕ್ಸಿಜನೇಷನ್ ಉಂಟಾಗಿ ಬ್ರೈನ್ ಡ್ಯಾಮೇಜ್ ಆಗುದಿಲ್ಲ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು those people are trained to do ಹೇಳಿ ಅಲ್ಲ go ahead. ಇನ್ನು those people are trained to do CPR. ಅವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಸಾಧಾರಣ 1 ನಿಮಿಷಕ್ಕೆ 30 ಬಾರಿ ನಾವು ಎದೆ ಮೇಲೆ ಪ್ರೆಷರ್ ಹಾಕ್ಬೇಕಾಗುತ್ತೆ. ಇನ್ನು 2 ಸೆಕೆಂಡ್ 2 ಬಾರಿ ನಾವು ಮೌತ್ ಟು ಮೌತ್ ಬ್ರೀದಿಂಗ್ ಮಾಡಬೇಕಾಗುತ್ತದೆ. ಸೊ ಈ ಮೌತ್ ಬ್ರೀದಿಂಗ್ ಮಾಡಬೇಕಾದ್ರೆ ನಾವು ತಲೆಯನ್ನು ಹೆಡ್ ಟಿಲ್ಟ್ ಅಂಡ್ ಹೆಡ್ ಚಿನ್ ಅಪ್ ಮಾಡಿ ಹೆಡ್ ಟಿಲ್ಟ್ ಮಾಡಬೇಕಾಗುತ್ತೆ. ಹಾಗೂ ನೋಸ್ ಅನ್ನು ಮುಚ್ಚಬೇಕಾಗುತ್ತೆ. ಹಾಗೂ ನಮ್ಮ ಬಾಯಿಯನ್ನು ಕಂಪ್ಲೀಟ್ ಅವರ ಪೇಷಂಟ್ ನ ಮೌತ್ ಸೀಲ್ ಮಾಡಬೇಕಾಗುತ್ತೆ. ಸೀಲ್ ಮಾಡಿದಾಗ ನಾವು ಏರ್ ಬ್ಲೋ ಮಾಡಿದಾಗ ಪೇಷಂಟ್ ಚೆಸ್ಟ್ ಶುಡ್ ಎಕ್ಸ್ಪ್ಯಾಂಡ್ ಅಂದ್ರೆ ಮಾತ್ರ ಕಂಪ್ಲೀಟ್ ಸೀಲ್ ಆಗಿರ್ತದೆ. ಇದು ಸೀಲ್ ಆಗಿಲ್ಲ ಅಂತ ಹೇಳಿದ್ರೆ ಪೇಷಂಟ್ ನ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಸೊ ದಟ್ ಇಸ್ ಫೇಲಿಯರ್. ಸೊ ಕಂಪ್ಲೀಟ್ ಸೀಲ್ ಆದ್ರೆ ಮಾತ್ರ ಪೇಷಂಟ್ ಚೆಸ್ಟ್ ಎಕ್ಸ್ಪ್ಯಾಂಡ್ ಆದಾಗ 2 ಸರಿ ಮಾಡ್ಕೊಂಡು ಉಸಿರಾಟ ಇದು ಏರ್ ಮೌತ್ ಬ್ರೀದಿಂಗ್ ಮಾಡಿ ಮತ್ತೆ 30 ಸರಿ ನಾವು ಕಂಪ್ರೆಷನ್ ಕೊಡ್ಬೇಕಾಗುತ್ತೆ. ಈ ಸೈಕಲ್ ಅನ್ನು ಕೀಪ್ ಆನ್ ಡೂಯಿಂಗ್. ಮೀನ್ ವೈಲ್ ಫೋನ್ ಮಾಡಿ ನೀವು ಕಾಲ್ ದ ಪೀಪಲ್ ಆರ್ ಡೂ CPR. ಅವ್ರು ಬಂದು ಅಡ್ವಾನ್ಸ್ಡ್ ಕಾರ್ಡಿಯಕ್ ಸೈಕಲ್ ಅಡ್ವಾನ್ಸ್ CPR ಮಾಡ್ತಾರೆ. ಅಂದ್ರೆ ಅವರು ವೆಂಟಿಲೇಟರ್ ಮೇಲೆ ಹಾಕ್ಬಿಟ್ಟು ಏನಾದ್ರು ಕರೆಂಟ್ ಶಾಕ್ ಕೊಟ್ಟು ಅದಕ್ಕೆಲ್ಲ ಅಡ್ವಾನ್ಸ್ಡ್ ಹಾಸ್ಪಿಟಲ್ ಸ್ಟಾಫ್ ಬರಬೇಕಾಗುತ್ತೆ, ಆಂಬುಲೆನ್ಸ್ ಬರಬೇಕಾಗುತ್ತೆ. ಬೇಸಿಕಲಿ ನೀವು those untrained people can compress the heart 120 times per minute to keep the brain circulation brain intact. Doctor, is heart disease hereditary? Heart disease, there are some certain diseases hereditary, especially ಚಿಕ್ಕ ಮಕ್ಕಳಲ್ಲಿ ಕಂಜೆನಲ್ ಹಾರ್ಟ್ ಡಿಸೀಸ್ ಇರುತ್ತೆ. ಅಂದ್ರೆ ಹೃದಯದ 2 ಚೇಂಬರ್ ನ ಮಧ್ಯ ಒಂದು ಪೊರೆ ಇರ್ತದೆ. ಈ ಸ್ನಾಯುಗಳಿಂದ ಮಾಡಿದ ಪೊರೆ, ಇದಕ್ಕೆ ಇಂಟ್ರಾವೆಂಟ್ರಲ್ ಸೆಪ್ಟಮ್. ಇನ್ನು 2 ಹೃತ್ಕರ್ಣಗಳ 2 ಕಕ್ಷೆಯ ಮಧ್ಯೆ ಇರೋ ಪೊರೆಗೆ ಇಂಟ್ರಾವೆಂಟ್ರಲ್ ಸೆಪ್ಟಮ್, 2 ಹೃತ್ಕರ್ಣದ ಮಧ್ಯೆ ಇರೋ ಪೊರೆಗೆ ಇಂಟ್ರಾವೆಂಟ್ರಲ್ ಸೆಪ್ಟಮ್ ಇರುತ್ತೆ. ಈ ಪೊರೆಯ ಮಧ್ಯೆ ಕೆಲವರಿಗೆ ಹೋಲ್ ಇರ್ತವೆ, ಅಥವಾ ಈ ಪೊರೆಯ ಮಧ್ಯೆ ಕೆಲವು ಹೋಲ್ ಇರ್ತವೆ, ಅಥವಾ ಅಯೋಟದಲ್ಲಿ ಹೋಲ್ ಇರ್ತದೆ. ಅದಕ್ಕೆ ಕಂಜೆನಲ್ ಹಾರ್ಟ್ ಡಿಸೀಸ್ ಹೇಳ್ತೇವೆ. ಸೊ ಅದು ಹುಟ್ಟುವಾಗಲೇ ಕೆಲವರಿಗೆ ಇರ್ತದೆ. ಇನ್ನು ಕೆಲವರಿಗೆ ಈ ಹೃದಯದ ಮಾಂಸಖಂಡಗಳು ದಪ್ಪ ಇರ್ತದೆ, ಅದಕ್ಕೆ ಹೈಪರ್ಟ್ರೋಫಿಕ್ ಕಾರ್ಡಿಯಮ್ ಅಂತ ಹೇಳ್ತೇವೆ. ಇನ್ನು ಕೆಲವರಿಗೆ ಈ ಹೃದಯದ ಕಂಡಕ್ಷನ್ ಸಿಸ್ಟಮ್ ಕಾಯಿಲೆ ಇರ್ತದೆ. ಅದಕ್ಕೆ ಇನ್ನು ಕೆಲವು ಅಮೆಲೋಸಿಸ್ ಹೃದಯದ ಸ್ನಾಯುಗಳ ಕಾಯಿಲೆಗಳು, ಇನ್ನು ಆ ರೀತಿಯ ಕಾಯಿಲೆಗಳು ಹುಟ್ಟಿದಾಗಲಿಂದ ಇರುತ್ತವೆ. Any other questions from anybody else? Please unmute yourself and ask. Any other questions? Any questions on Facebook? ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಿಳಿಸ್ಬೇಕಂತೇನೆ. ಯಾವ ರೀತಿ ಲೆಫ್ಟ್ ಹಾರ್ಟ್ ಫೇಲ್ ಆಗ್ತಿದೆ, ಅದೇ ರೀತಿ ರೈಟ್ ಹಾರ್ಟ್ ಕೂಡ ಫೇಲ್ ಆಗಬಹುದು. ಈ ಹೃದಯದ ಉಪಸ್ಥಿತ ಮಾಪದ ಮೇಲೆ ಕಾಯಿಲೆ ಉಂಟಾಗ್ತದೆ. ಅದಕ್ಕೇನೋ ಪಲ್ಮೋನರಿ ಹೈಪರ್ಟೆನ್ಷನ್ ಅಥವಾ ಶ್ವಾಸಕೋಶದ ಕಾಯಿಲೆಯಿಂದಾಗಿ ರೈಟ್ ಉಪಸ್ಥಿತ ಮಹಾಪಧಮನಿಯಲ್ಲಿ ಅದರ ಒತ್ತಡ ಸಾಮಾನ್ಯವಾಗಿ 25 ಮಿಲಿಮೀಟರ್ ಹಾಗೂ ಇದು ವ್ಯಾಕೋಶದ ಕೊನೆಯಲ್ಲಿ ಸಂಕೋಚನ ಕೊನೆಯಲ್ಲಿ 25 ಮಿಲಿಮೀಟರ್ ಹಾಗೂ ವ್ಯಾಕೋಶನ ಕೊನೆಯಲ್ಲಿ 10 ಮಿಲಿಮೀಟರ್ ಇರುವ ಒತ್ತಡವು ಸಾಧಾರಣ 80 ಮಿಲಿಮೀಟರ್ ವರೆಗೆ ಏರ್ಕೊಂಡಾಗ್ತದೆ. ಅದು ಕೆಲವೊತ್ತಿ
ಶ್ವಾಸಕೋಶದ ಕಾಯಿಲೆ ಉಂಟಾಗಿ ಅಥವಾ ಈ ಪಲ್ಮನರಿ ಆರ್ಟರಿಯಲ್ಲಿ ಕೆಲವು ಕ್ಲಾಟ್ಗಳು ಉಂಟಾಗಿ ಇದರ ಒತ್ತಡ ಅತಿ ಜಾಸ್ತಿ ಆದಾಗ ರೈಟ್ ಹಾರ್ಟ್ ಫೇಲ್ಯೂರ್, ರೈಟ್ ಹಾರ್ಟ್ ಅದರ ವ್ಯಾಕೋಚನ ಸಂಕೋಚನೆಯಲ್ಲಿ ಅದರ ವ್ಯತ್ಯಾಸ ಉಂಟಾಗಿ ರೈಟ್ ಹಾರ್ಟ್ ಫೇಲ್ಯೂರ್ ಉಂಟಾದಾಗ ಕೂಡ ಕಾಲಿನಲ್ಲಿ ನೀರು ತುಂಬಿಕೊಳ್ತದೆ ಹಾಗೂ ಲಿವರ್ ನಲ್ಲಿ ನೀರು ತುಂಬಿಕೊಳ್ತದೆ. ಲಿವರ್ ನಲ್ಲಿ ನೀರು ತುಂಬಿಕೊಂಡಾಗ ಈ ಹೊಟ್ಟೆಯಲ್ಲಿ ಉಬ್ಬಸ, ಆ ಹೊಟ್ಟೆ ನೋವು ಅಥವಾ ಕಾಲಿನಲ್ಲಿ ನೀರು ತುಂಬಿಕೊಳ್ತದೆ ಹಾಗೂ ಅತಿಯಾದ ಆಯಾಸಗಳು ಉಂಟಾಗ್ತದೆ. ಇದು ಸಿಂಪ್ಟಮ್ಸ್ ಆಫ್ ರೈಟ್ ಹಾರ್ಟ್ ಫೇಲ್ಯೂರ್ ಲಕ್ಷಣಗಳು. Okay, one more question. Nowadays, ಇವಾಗ ನಾವು hospital ಹೋದ್ರೆ, I don't know whether it is commercially they are selling it or just on the to take out the dilemma. Is pacemaker essential when people find there is a difference in your heart rate? ಈಗ ನಾವು ಸಾಮಾನ್ಯವಾಗಿ ಕಂಡಕ್ಟಿಂಗ್ ಸಿಸ್ಟಮ್ ಅಲ್ಲಿ ಕಾಯಿಲೆ, ಒಂದು SA ನೋಡಲ್ಲಿ ಕಾಯಿಲೆ ಉಂಟಾಗಬಹುದು. ಈ ಅಂಗಾಂಶ ಹೇಳ್ತಾರೆ, SA ನೋಡ ಎಂಬುದು ಒಂದು ವಿಶೇಷವಾದ ಅಂಗಾಂಶ. ಅದರಲ್ಲಿ 1 ನಿಮಿಷಕ್ಕೆ 80 ಸರಿ ಕರೆಂಟ್ ಉತ್ಪತ್ತಿ ಆಗ್ತದೆ. ಅದು ಈ ಉತ್ಪತ್ತಿಯ ಕರೆಂಟ್ ಕಂಡಕ್ಟಿಂಗ್ ಸಿಸ್ಟಮ್ ಎಂಬ ಸ್ಪೆಷಲಿಸ್ಟ್ ಅಂಗಾಂಶ ಮೂಲಕ 2 ಹೃತ್ಕರ್ಣಗಳಿಗೆ ರಕ್ತವು ಕರೆಂಟ್ ಕಂಡಕ್ಟ್ ಆಗ್ಬಿಟ್ಟು 2 ಹೃತ್ಕರ್ಣಗಳು ಸಂಕೋಚನ ಅಥವಾ ಕಾಂಟ್ಯಾಕ್ಟ್ ಆಗ್ತದೆ. ಈ SA ನೋಡಲ್ಲಿ ಕಾಯಿಲೆ ಉಂಟಾದಾಗ ಅಥವಾ ಈ ಕಂಡಕ್ಟಿಂಗ್ ಸಿಸ್ಟಮ್ ನಲ್ಲಿ ಈ ವಿಶೇಷವಾದ ಅಂಗಾಂಶದಲ್ಲಿ ಕಂಡಕ್ಟಿಂಗ್ ಸಿಸ್ಟಮ್ ಅಂಗಾಂಶದಲ್ಲಿ ಕಾಯಿಲೆ ಉಂಟಾದಾಗ ಈ ಉತ್ಪತ್ತಿಯ ಕರೆಂಟ್ ಉತ್ಪತ್ತಿ ಆಗಲು ವಿಫಲಗೊಳ್ಳಬಹುದು ಅಥವಾ ಉತ್ಪತ್ತಿಯಾದ ಕರೆಂಟ್ ಈ ಕಂಡಕ್ಟಿಂಗ್ ಸಿಸ್ಟಮ್ ಕಾಯಿಲೆ ಉಂಟಾದಾಗ ಕಂಡಕ್ಟಿಂಗ್ ಆಗಲು ಹೃದಯವು ಸಂಕೋಚನೆಗೊಳ್ಳಲು ವಿಫಲಗೊಳ್ಳಬಹುದು. ಕಾಂಟ್ಯಾಕ್ಟ್ ಆ ಟೈಮ್ ನಲ್ಲಿ ನಮ್ಗೆ ತಲಚಕ್ರ ಬಂದು ಕೆಳಗೆ ಬೀಳಬಹುದು ಅಥವಾ ನಮ್ಗೆ ಲೋ ಕಾರ್ಡಿಯಕ್ ಸ್ಟೇಟ್ ಅತಿಯಾದ ಆಯಾಸಗೊಳ್ಳಬಹುದು. ಇನ್ನು ಸಿಂಕೋಪ ಕೆಳಗೆ ಬೀಳಬಹುದು. ಅಂತ ಟೈಮಲ್ಲಿ ಹೃದಯ ಬಡಿತ ತುಂಬಾ ಕಡಿಮೆ ಆಗ್ಬಿಡ್ತದೆ, 30-20 ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ನಾವು ಹೃದಯ ಪೇಸ್ಮೇಕರ್ ನಾವು ಇಮಿಡಿಯೇಟ್ ಮಾಡ್ತೇವೆ. ಟೆಂಪರರಿ ಪೇಸ್ಮೇಕರ್ ಇಮಿಡಿಯೇಟ್ ಮಾಡ್ಕೊಂಡು ಕಾಲಕ್ರಮೇಣ ನಾವು ಪರ್ಮನೆಂಟ್ ಪೇಸ್ಮೇಕರ್ ಕೂಡ ಮಾಡ್ಬೇಕಾಗ್ತದೆ. Okay, doctor, they say that you can if you have a heart attack or something, then it is better to take an aspirin immediately. Yes. So an aspirin is also the good thing, right? Because aspirin is just like some 5-6 rupees in each tablet. Yeah, aspirin, and along with aspirin, you should take 350 mg aspirin and also should take 600 mg of clopidogrel. Clopidogrel ಕೂಡ ಒಂದು ರಕ್ತದೊತ್ತಡ ಮಾತ್ರೆ. ಆಸ್ಪಿರಿನ್ ಜೊತೆಗೆ 350 mg ಆಸ್ಪಿರಿನ್, 600 mg ಕ್ಲೋಪಿಡಗ್ರಾಲ್ ಹಾಗೂ 80 mg ಸ್ಟಾಟಿನ್ ಅಥವಾ ಕೊಲೆಸ್ಟ್ರಾಲ್ ಮಾತ್ರೆ ಅದು ಒಟ್ಟಿಗೆ ತಗೊಂಡ್ರೆ ಸಾಧಾರಣ ನಮ್ಗೆ ರಕ್ತ ಸಂಚಾರ ಇಮಿಡಿಯೇಟ್ ದೂರ ಬ್ಲಾಕ್ ಆಗಿದ್ದು ಕೂಡ 50 ಭಾಗ ಅಷ್ಟಂಶ ಆಗ್ಬಿಡ್ತದೆ. ಆ ಹೃದಯ ಗಾತ್ರದ ಪ್ರಮಾಣ ಆಗ ಅದರ ಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಟ್ ವಿಲ್ ಗಿವ್ ಲಾಟ್ ಆಫ್ ರಿಲೀಫ್ ಅಂಡ್ it will reduce the it will reduce the severe attack. Yeah. Okay. One important thing, sorry. One important ವಿಷಯವನ್ನು ತಿಳ್ಕೊಬೇಕಿದ್ದೇನೆ. ನಾವು ಹೃದಯದ ಎರಿಥ್ಮಿಯಾ ಅಂತ ಹೇಳ್ತೇವೆ. ನಾವು ಎರಿಥ್ಮಿಯಾ ಅಂತ ಹೇಳಿದ್ರೆ ಅನಿಯಮಿತ ಹಾಗೂ ಅಸಹಜ ಹೃದಯ ಬಡಿತ ಅಂತ. ಅದು ಬಹಳ ಮುಖ್ಯವಾದ ವಿಷಯ. ಕೆಲವೊತ್ತು ಏನಾಗ್ತದೆ ಅಂದ್ರೆ ನಮ್ಮ ಏಟ್ರಿಯಂ ಲೆಫ್ಟ್ ಟು ರೈಟ್ ಏಟ್ರಿಯಂ ನಲ್ಲಿ ಹೃತ್ಕರ್ಣದಲ್ಲಿ ಕೆಲವು ಕಾಯಿಲೆಗಳಿಂದ ಉಂಟಾಗಿ ಅದು ಎನ್ಲಾರ್ಜ್ಗೊಂಡು ಅದರ ಸಹಜವಾದ ಟಿಶ್ಯೂನಲ್ಲಿ ಕಾಯಿಲೆ ಉಂಟಾದಾಗ ಅಲ್ಲಿ ಅಬ್ನಾರ್ಮಲ್ ಕರೆಂಟ್ ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವು ಅಬ್ನಾರ್ಮಲ್ ಕರೆಂಟ್ ಉತ್ಪಾದಿಸಿದ ಕರೆಂಟ್ ಕೆಳಗಿನ 2 ಕಕ್ಷೆಗೆ ಹರಿದು ಹೃದಯ ನಾರ್ಮಲ್ ಬೀಟಿ 80 ಸರಿ ಬಡಿದುಕೊಳ್ಳಬಲ್ಲ. ಅದು ಕ್ಯಾನ್ ಗೋ ಅಪ್ ಟು ಈ ಹೃತ್ಕರ್ಣಗಳು 80 ಸರಿ ಬಡಿದುಕೊಳ್ಳಬಲ್ಲ. ಅದು ಅದರ ಬಡಿತ 200-300 ವರೆಗೆ ಉಂಟಾಗ್ತದೆ. ಅದಕ್ಕೆ ನಾವು ಏಟ್ರಿಯಲ್ ಫಿಬ್ರಿಲೇಷನ್ ಹೇಳ್ತೇವೆ. ಹಾಗೂ ಇಲ್ಲಿ ಉತ್ಪತ್ತಿಯಾದ ಕರೆಂಟ್ ಪ್ರತಿ ಕರೆಂಟ್ ಕೂಡ ಕೆಳಗಿನ ಕಕ್ಷೆಗೆ ಹರಿದು ಬಂದು ಇಲ್ಲಿಯ ಬಡಿತ ಕೂಡ ಅತಿಯಾಗಿ ವೇಗವಾಗಿ ಬಡಿಸಿಕೊಂಡಾಗ ರಕ್ತ ಸಂಚಾರವು ವಿಫಲಗೊಂಡು ಈ ಸ್ಟಾಲ್ ಅಥವಾ ಡ್ಯಾಶ್ಟಲ್ ಸಂಕೋಚನೆಗಳಲ್ಲೂ ಅಥವಾ ವ್ಯಾಕೋಚನೆಗಳು ವಿಫಲಗೊಂಡು ರಕ್ತವು ಅಲ್ಲೇ ಸ್ಟಾಗ್ನೆಂಟ್ ಆಗಿ ರಕ್ತ ಹೆಪ್ಪುಗಟ್ಟುಕೊಳ್ತದೆ. ಅದಕ್ಕೆ ನಾವು ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೇವೆ. ಈ ಕಾಯಿಲೆ ಉಂಟಾದಾಗ ಅನಿಯಮಿತ ಅಸಹಜ ದರದಿಂದ ರಕ್ತವು ಸಂಕೋಚನೆಗಳ ವ್ಯಾಕೋಚನೆಗಳು ವಿಫಲಗೊಂಡು ರಕ್ತವು ಅಲ್ಲಿ ಸ್ಟಾಗ್ನೆಂಟ್ಕೊಂಡು ರಕ್ತವು ಹೆಪ್ಪುಗಟ್ಟುಕೊಂಡು ಆ ಹೆಪ್ಪುಗಟ್ಟ ರಕ್ತ ಕೆಲವೊಂದು ಸರಿ ಈ ಹೃದಯ ಬಡಿತ ನಾರ್ಮಲ್ ಆದಾಗ ಆ ಹೆಪ್ಪುಗಟ್ಟ ರಕ್ತ ಲೆಫ್ಟ್ ವೆಂಟ್ರಿಕಲ್ ಇಂದ ಈ ಮಹಾಪದಿಮುಖ ಕ್ಲಾಟ್ಗಳು ಬ್ರೈನ್ಗೆ ಅಥವಾ ಕಾಲಿಗೆ ಅಥವಾ ನಮ್ಮ ಕರಳಿನ ರಕ್ತದಲ್ಲಿ ಹರಿದು ಹೋಗಿ ಅಲ್ಲಿ ಬ್ಲಾಕ್ ಆಗಿ ಕಾಲಿನ ಗ್ಯಾಂಗ್ರೀನ್, ಹೊಟ್ಟೆಯ ಗ್ಯಾಂಗ್ರೀನ್ ಅಥವಾ ಸ್ಟ್ರೋಕ್ ಈ ಕಾಯಿಲೆ ಉಂಟು ಮಾಡ್ತದೆ. ಆ ರೀತಿ ಅಂತವ್ರಿಗೆ ಎದೆ ಬಡಿತ ಉಂಟಾಗ್ತದೆ. ಅದಕ್ಕೆ ಪಾಲ್ಪಿಟೇಷನ್ ಹೇಳ್ತೇವೆ. ಅಂತವ್ರು ECG ಮಾಡಿಕೊಂಡಾಗ ಈ ಕಾಯಿಲೆಯನ್ನು ಕಂಡುಹಿಡಿಯಬಹುದು, ಹೃದಯ ಬಡಿತ ಪಾಲ್ಪಿಟೇಷನ್ಸ್. ಸೊ ದಿಸ್ ಇಸ್ ಕಾಲ್ಡ್ ಡಿಸೀಸ್ ಅರಿಥ್ಮಿಯಾ ಅಥವಾ ಎರಿಥ್ಮಿಯಾ ಎಂಬ ಕಾಯಿಲೆ. ಇದು ಕೂಡ ಬಹಳ ಮುಖ್ಯವಾದ ಕಾಯಿಲೆ. Janvi, you have a question? You can unmute yourself and
Hello, hello, Yeah. Yes, hello. Yes. I'm Dr. Chitralekha speaking. Tell me. Yeah, I wanted Dr. Naveen to explain Yeah. two questions I'm asking. One Yeah. is, what is the screening to prevent heart disease? Yeah. At what age we should start screening and not wait for an heart attack or any catastrophe? That's question one. Another one is, when will patients need a heart bypass surgery? When will they need an angioplasty? And a little bit about heart transplant. Thank you, Naveen. See, we Very call good. it, atherosclerotic coronary, atherosclerotic cardiovascular risk factors ಹೇಳ್ತೇವೆ ನಾವು. atherosclerotic cardiovascular risk factors. ಸೊ ಈ risk factor ಯಾವುದು? ಒಂದು ಮುಖ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕೊರೋನರಿ ಡಿಸೀಸ್. ಯಾರು ತಂದೆ ತಾಯಿಗಳಿಗೆ 55 ವಯಸ್ಸಿಗಿಂತ ಒಳಗೆ ಹೃದಯಾಘಾತದಿಂದ ಮೃತಪಟ್ಟಿಕೊಂಡಿರ್ತಾರೋ, ಅಥವಾ ಯಾರ ಮದರ್ had a heart attack 65 years, less than 65 years. Number one, this is called family history of coronary disease. Number two, uncontrolled diabetes, uncontrolled madhumaya, uncontrolled hypertension, ಹಾಗೂ uncontrolled cholesterol ಮತ್ತು ಸ್ಮೋಕಿಂಗ್, ಇನ್ನು ಸ್ಥೂಲಕಾಯ ಒಬಿಸಿಟಿ, ಇಂಥವರು ರಿಸ್ಕ್, ಅವ್ರಿಗೆ ರಿಸ್ಕ್ ಇರ್ತದೆ. ಆ ರಿಸ್ಕ್ ಅನ್ನು ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ತೇವೆ. ನಮ್ಮ ಈ ಹೃದಯದ ಒತ್ತಡ, ಸಿಸ್ಟೋಲಿಕ್ ಪ್ರೆಷರ್ ಹಾಗೂ ಕೊಲೆಸ್ಟ್ರಾಲ್ ಲೆವೆಲ್, ಅದಕ್ಕೆಲ್ಲ ಪಾಯಿಂಟ್ಸ್ ಹಾಕ್ಬಿಟ್ಟು ನಾವು ಒಂದು ರಿಸ್ಕ್ ಮಾಡ್ತೀವಿ. 10 ವರ್ಷದಲ್ಲಿ ಇಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿದಾಗ, ಆ ಕ್ಯಾಲ್ಕುಲೇಟ್ ಮೇಲೆ ನಾವು ರಿಸ್ಕ್ ಇದ್ದವ್ರಿಗೆ ನಾವು ಯೂಶಲಿ ಅಡ್ವೈಸ್ ಟು ಅಂಡರ್ಗೋ ಸ್ಕ್ರೀನಿಂಗ್, ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಚೆಕಪ್, ಹಾಗೂ ಎಕೋಕಾರ್ಡಿಯೋಗ್ರಾಮ್ ಹಾಗೂ ಥ್ರೆಡ್ಮಿಲ್, TMT ಅಂತ ಹೇಳ್ತೇವೆ. ಇದನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ಯಾರಿಗೆ ಥ್ರೆಡ್ಮಿಲ್ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂತವ್ರಿಗೆ ನಾವು ಸ್ಟ್ರೆಸ್ ಥ್ಯಾಲಿಯಂ ಅಂತ ಮಾಡ್ತೇವೆ. ಅದು ಇಟ್ಸ್ ಕಾಲ್ಡ್ ನ್ಯೂಕ್ಲಿಯರ್ ಮೆಡಿಸಿನ್. ನಾವು ಥ್ಯಾಲಿಯಂ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನು ಸ್ಪೆಷಲ್ ಕ್ಯಾಮೆರಾ ಮುಖಾಂತರ ರಕ್ತನಾಳಗಳನ್ನು ನೋಡಬಹುದು. ಅದಕ್ಕೆ ಸ್ಟ್ರೆಸ್ ಥ್ಯಾಲಿಯಂ ಅಥವಾ TMT ಮಾಡಬಹುದು. ಇನ್ನು ಕೆಲವರಿಗೆ ಲೋ ರಿಸ್ಕ್ ಇದ್ದವರಿಗೆ, ಕೆಲವರು ತುಂಬಾ ಆಂಗ್ಸೈಟಿ ಇರ್ತದೆ, ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಇಲ್ವ ಅಂತ. ಅಂತವರಿಗೆ ನಾವು ಆಂಜಿನಾ ಮಾಡೋ ಬದಲು CT ಕೊಟ್ಟು ಆಂಜಿನಾ ಕೂಡ ಮಾಡಬಹುದು. ಬಟ್ ಇಟ್ಸ್ ನಾಟ್ ಯೂಶಲಿ ನಾಟ್ ಅಡ್ವೈಸ್ಡ್. But those are very anxious, we can advise when the suspicion of heart disease ತುಂಬಾ ಕಡಿಮೆ ಇದ್ದಾಗ we can do CT angiogram. When the suspicion is very high, we advise lipid profile, and we advise echocardiogram and threadmill for everybody. And number two, angioplasty, bypass surgery, that depends upon the anatomy of the blood vessels. So now we can't say who requires ಅದು anatomy ಮೇಲೆ ಹೋಗ್ತದೆ. Usually when the patient left main disease ಇದ್ದಾಗ, ಮೇನ್ ವೆಸಲ್ಸ್ ಎಲ್ಲ ಡಿಸೀಸ್ ಇದ್ದಾಗ, ಅಥವಾ ಎಲ್ಲಾ 3 ರಕ್ತನಾಳಗಳು ಡಿಸೀಸ್ ಇದ್ದಾಗ, ಅಥವಾ ಎಲ್ಲ ವಿಧ 3 ಟ್ರೀವಿನಲ್ ಡಿಸೀಸ್, ರಕ್ತದ ಕವಾಟಿನಲ್ಲಿ ಡಿಸೀಸ್ ಇದ್ದಾಗ, ವಾಲ್ವ್ ಡಿಸೀಸ್ ಇದ್ದಾಗ, then we advise bypass surgery. But nowadays international cardiac is so advanced, we won't advise bypass surgery for everybody. Most of them we do it interventions. ತುಂಬಾ ವರ್ಷದವರೆಗೆ ರಿಸ್ಕ್ ಜಾಸ್ತಿ ಇದ್ದಾಗ ಕೂಡ we advise young people, sometimes we advise bypass surgery. But who are very old, risk of bypass is very high. Antarige now usually we won't advise bypass surgery. So mostly we advise angioplasty nowadays. So that depends upon the anatomy of the vessels and also risk factors, like ಅವ್ರಿಗೆ ಶ್ವಾಸಕೋಶ ಕಾಯಿಲೆ ಇದೆಯಾ, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಲಿವರ್ ಪ್ರಾಬ್ಲಮ್ ಇದೆಯಾ, ಕೋಮಾರ್ಬಿಡಿಟಿ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ರಿಸ್ಕ್ ಆಫ್ bypass ಜಾಸ್ತಿ ಇದ್ರೆ we advise angioplasty. ರಿಸ್ಕ್ ಆಫ್ bypass ಕಡಿಮೆ ಇದ್ರೆ we advise bypass surgery. ಅದು anatomy ಮೇಲೆ ಹೋಗ್ತದೆ, ಹಾಗೂ ಕೋಮಾರ್ಬಿಡಿಟಿ ಮೇಲೆ ಹೋಗ್ತದೆ. ಇನ್ನು ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟೇಶನ್, ಯಾರ ಈಗ ಹಾರ್ಟ್ ಫೇಲಿಯರ್ 4 ಸ್ಟೇಜ್ ಇರುತ್ತೆ. 4 ಸ್ಟೇಜ್ ಹಾರ್ಟ್ ಫೇಲಿಯರ್: ಸ್ಟೇಜ್ 1, ಸ್ಟೇಜ್ B, ಸ್ಟೇಜ್ C, ಸ್ಟೇಜ್ C, ಸ್ಟೇಜ್ D ಅಂತ ಹೇಳ್ತೇವೆ. ಸ್ಟೇಜ್ 1 ನಲ್ಲಿ, ಸ್ಟೇಜ್ 1 ಆಫ್ ಹಾರ್ಟ್ ಫೇಲಿಯರ್ ಇದ್ರೆ ಅವರಿಗೆ ಬರೀ ರಿಸ್ಕ್ ಫ್ಯಾಕ್ಟರ್ಸ್ ಮಾತ್ರ ಇರ್ತದೆ. ಅಂದ್ರೆ ಡಯಾಬಿಟಿಸ್ ಇರ್ತದೆ, BP ಇರ್ತದೆ, ಸ್ಮೋಕಿಂಗ್ ಇರ್ತದೆ. ಅವರ ಹೃದಯದ ರಚನೆಯಲ್ಲಿ ಅಥವಾ ಅವರ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ಕಾಯಿಲೆ ಉಂಟಾಗಲ್ಲ. ಎಕೋ ಮಾಡಿದ್ರೆ ಅವರ ಹಾರ್ಟ್ ಪಂಪಿಂಗ್ ನಾರ್ಮಲ್ ಇರ್ತದೆ. ಅಂತವ್ರು ಸ್ಟೇಜ್ 1 ಆಫ್ ಹಾರ್ಟ್ ಡಿಸೀಸ್ ಹೇಳ್ತೇವೆ, ಅಥವಾ ಹಾರ್ಟ್ ಫೇಲಿಯರ್ ಇರುತ್ತೆ. ಸ್ಟೇಜ್ 2 ಅಲ್ಲಿ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್, ಡಯಾಬಿಟಿಕ್, BP, ಸ್ಮೋಕಿಂಗ್ ಎಲ್ಲ ಇರ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಅಂತವರ ಹೃದಯದ ಎಕೋ ಮಾಡಿದಾಗ ಹೃದಯ ಥಿಕ್ನೆಸ್ ಜಾಸ್ತಿ ಆಗ್ತದೆ, ಅಥವಾ ಹೃದಯ ಪಂಪಿಂಗ್, ಅದು EF ಇಂಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಇರ್ತದೆ. ಅಂತವ್ರಿಗೆ ಸ್ಟೇಜ್ B ಆಫ್ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. ಇಲ್ಲಿ ಸ್ಟೇಜ್ C ಅಂತ ಹೇಳಿದ್ರೆ ಅವರ ಸ್ಟ್ರಕ್ಚರ್, ಅದು ರಚನೆಯಲ್ಲಿ ಕೂಡ ವ್ಯತ್ಯಾಸ ಇರುತ್ತದೆ. ಹಾರ್ಟ್ ಪಂಪಿಂಗ್ ಕಡಿಮೆ ಇರ್ತದೆ, ಹೃದಯ ಥಿಕ್ನೆಸ್ ಕಡಿಮೆ ಜಾಸ್ತಿ ಆಗುತ್ತೆ, ಅಥವಾ ಹೃದಯ ಡೈಲೇಟ್ ಆಗಿರ್ತದೆ, ಅದರ ಪಂಪಿಂಗ್ ಕೆಪಾಸಿಟಿ ಇಂಜೆಕ್ಷನ್ ಕಡಿಮೆ ಆಗ್ತದೆ.
ಅವರಿಗೆ 4 ವಿಧದಲ್ಲಿ ಅದರ ಅವ್ರಿಗೆ ಸಿಂಪ್ಟಮ್ಸ್ ಇರ್ತದೆ. ಒಂದು, ಸಾಧಾರಣ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಏನು ಆಯಾಸ ಆಗೋದಿಲ್ಲ. ಅವ್ರಿಗೆ ಅದನ್ನ ಜಾಸ್ತಿ ಕೆಲಸ ಮಾಡಿದಾಗ, ಜಾಸ್ತಿ ಸ್ಪೀಡ್ ಅಲ್ಲಿ ಹೋದಾಗ ಆಯಾಸ ಉಂಟಾಗ್ತದೆ, ಅದು ಉಸಿರಾಟ ತೊಂದರೆ ಉಂಟಾಗ್ತದೆ. ಇನ್ನು ಕೆಲವರಿಗೆ ಅದು ಅಡ್ವಾನ್ಸ್ ಆದ ಕೂಡಲೇ ಇನ್ನು ಇವನ್ ರೆಸ್ಟ್ ಅಲ್ಲಿ ಕೂಡ ಆಯಾಸ ಉಂಟಾಗ್ತದೆ. ಅಂತವ್ರಿಗೆ ಸ್ಟೇಜ್ ಸಿ ಆಫ್ ಹಾರ್ಟ್ ಫೇಲ್ಯೂರ್. ಇನ್ನು ಸ್ಟೇಜ್ 4 ನಲ್ಲಿ ದೇ ಕೆನಾಟ್ ಡೂ ಎನಿ ವರ್ಕ್ ವಿದೌಟ್, ಇವನ್ ರೆಸ್ಟ್ ಅಲ್ಲಿ ಕೂಡ ಅವರಿಗೆ ಆಯಾಸ ಉಂಟಾಗ್ತದೆ. ದೇ ಕೆನಾಟ್ ಡೂ ಎನಿ ಆಕ್ಟಿವಿಟಿ ವಿದೌಟ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆರ್ ಹ್ಯಾವಿಂಗ್ ಎನಿ ಫೆಟಿಗಬಿಲಿಟಿ ಅಂತವ್ರು ಸ್ಟೇಜ್ 4. ಸೊ ಸ್ಟೇಜ್ 4 ನಲ್ಲಿ ದೇ ಲಿಟರಲಿ ಬೆಡ್ ರಿಡನ್. ಅವ್ರಿಗೆ ಕಾರ್ಡಿಯಕ್ ಔಟ್ಪುಟ್ ತುಂಬಾ ಕಡಿಮೆ ಉಂಟಾಗಿ ಅವ್ರಿಗೆ ಏನು ಕೆಲಸ ಮಾಡಕ್ ಆಗೋದಿಲ್ಲ. ನಿಂತ್ಕೊಂಡ್ರೆ ತಲೆಚಕ್ರ ಬರ್ತದೆ, ನಡ್ಕೊಂಡ್ರೆ ತುಂಬಾ ಆಯಾಸ. ಅಂತವ್ರಿಗೆ ಸ್ಟೇಜ್ 4 ಹಾರ್ಟ್ ಫೇಲಿಯರ್. ಅಂತವ್ರಿಗೆ ನಾವು ಅಡ್ವೈಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್. ಸೊ ಆರ್ ಸ್ಟೇಜ್ 4 ಆಫ್ ಹಾರ್ಟ್ ಫೇಲಿಯರ್. ಸೊ ಹಲೋ ನವೀನ್. ನಮ್ಮಂತ ವಯಸ್ಸಾದವಕ್ಕೆ ಯಾವ ಎಕ್ಸರ್ಸೈಸ್ ಮಾಡೋಕು ಮತ್ತೆ ಇಮಿಡಿಯೇಟ್ಲಿ ಯಾವ ಟ್ಯಾಬ್ಲೆಟ್ ತಗೊಳಕು ಅಂತ ಹೇಳಿಯಾ? ಎಲ್ರಿಗೂ ಒಂದೇ, ವಯಸ್ಸಾದವ್ರಿಗೂ ಚಿಕ್ಕವ್ರಿಗೆ ಒಂದೇ ಎಕ್ಸರ್ಸೈಸ್. ಎಲ್ರು ವಾಕ್ ಮಾಡೋದು, ಎಲ್ರಿಗೂ ಆಸ್ಪಿರಿನ್, ಕ್ಲೋಪಿಡೋಗ್ರಾಲ್, ಎಲ್ರು ಒಂದೇ ಡಯಟ್, ಎಲ್ರು ಒಂದೇ ಎಕ್ಸರ್ಸೈಸ್. ಅಂದ್ರೆ ಎಕ್ಸರ್ಸೈಸ್ ಅವರ ಲಿಮಿಟೆಡ್, ಅವ್ರಿಗೆ ಲಿಮಿಟ್ ಪ್ರಕಾರ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ಈಗ ವಯಸ್ಸಾದವ್ರಿಗೆ ಜಾಸ್ತಿ ಎಕ್ಸರ್ಸೈಸ್ ಮಾಡಕ್ಕಾಗೋದಿಲ್ಲ, ಯಾಕಂದ್ರೆ ಕಾಲು ನೋವು ಇರ್ತದೆ, ಮಂಡಿ ನೋವು ಇರ್ತದೆ, ಬೇರೆ ಬೇರೆ ತಲೆಚಕ್ರ ಇರ್ತದೆ. ಸೊ ದೇ ಹ್ಯಾವ್ ಟು ಕೇರ್ಫುಲ್, ಯಾಕಂದ್ರೆ ತುಂಬಾ ವಾಕ್ ಮಾಡಕ್ ಹೋದ್ರೆ ತಲೆಚಕ್ರ ಬಿದ್ದು ಹಿಪ್ ಫ್ರಾಕ್ಚರ್ ಆಗ್ತದೆ. ಸೊ within limit, whatever exercise they can do. Okay. Thanks. Doctor, there is a question from Charan Kumar. He has written as, Doctor, is there any relation between hyperthyroidism and heart attack? Hyperthyroidism can cause heart failure. Hyperthyroidism ಆದಾಗ ಏನಾಗ್ತದೆ, ಹೃದಯದ ಬಡಿತ, tachyarrhythmia, heart can beat very fast. Normal heart beating is 120 per minute. So heart beating, hyperthyroidism, thyrotoxically metabolic rate ಜಾಸ್ತಿ ಆಗಿ heart can beat very fast. Heart beat ಜಾಸ್ತಿ ಆದಾಗ ಹೃದಯದ ಸಂಕೋಚನ ಇದು ಸಿಸ್ಟೋಲ್ ಅಂಡ್ ಡಯಾಸ್ಟೋಲ್, heart can fail in systole ಅಥವಾ ಸಂಕೋಚನ ವ್ಯಾಕೋಚನ ಅದರ ಕ್ಷಮತೆ ಕಡಿಮೆ ಉಂಟಾಗಿ ಸಿಸ್ಟೋಲಿಕ್ ಅಂಡ್ ಡಯಾಸ್ಟೋಲಿಕ್ ಹಾರ್ಟ್ ಫೇಲಿಯರ್ ಉಂಟಾಗಿ ನಮಗೆ ಹಾರ್ಟ್ ಕ್ಯಾನ್ ಡೈಲೇಟ್ ಆಗಿ ನಮಗೆ ಹಾರ್ಟ್ ಫೇಲಿಯರ್ ಸಿಂಪ್ಟಮ್ಸ್ ಆಗ್ಬೋದು. Thyrotoxicosis and hypothyroidism both can cause metabolic heart failure and it can cause cholesterol ಕೂಡ ಜಾಸ್ತಿ ಆಗ್ತದೆ. Yes, it can cause. Okay, actually you reached upon the next question. There is a question from Belliyappa KP. He is asking, triglycerides cholesterol is 248. How to control? Is it too high and how to control? One is the diabetes has to be controlled, alcohol consumption has to be reduced. So main reason is uncontrolled diabetes and alcohol consumption. So generally 250 is not very high. You can just take a regular cholesterol medication. But especially if the very high, fenofibrate, specific tablet called fenofibrate. If the triglyceride very high, if it is more than 300 400, you can take fenofibrate. Or as regular, if the cholesterol, if the triglyceride level is around 250, it's not very high. Your regular cholesterol medicine will take care of it. Okay. Any other questions from anybody else? Any other questions? One important thing I would like to tell, sometimes ನಮ್ಮ ವೇನ್ ಅಥವಾ ಅಭಿಧಮನಿಯಲ್ಲಿ ನಾವು when we travel a lot, ಪ್ಲೇನ್ ನಲ್ಲಿ ಅಥವಾ ಟ್ರೈನ್ ಅಲ್ಲಿ ಅಥವಾ ತುಂಬಾ ಕಾರ್ ನಲ್ಲಿ ಕುಳಿತು ತುಂಬಾ ಸರಿ ನಾವು ಟ್ರಾವೆಲ್ ಮಾಡಿದಾಗ ವೇನ್ ನಲ್ಲಿ ರಕ್ತ ಚಲನೆ ಕಡಿಮೆ ಉಂಟಾಗಿ ವೇನ್ ನಲ್ಲಿ ರಕ್ತ ಕ್ಲಾಟ್ ಉಂಟಾಗ್ತದೆ. ಅದಕ್ಕೆ ನಾವು ಡೀಪ್ ವೇನ್ ಥ್ರೋಂಬೋಸಿಸ್ ಹೇಳ್ತೇವೆ. ಅಥವಾ ನಾವು ಬೆಡ್ ರಿಡನ್ ಆದಾಗ, ಈಗ ಫ್ರಾಕ್ಚರ್ ಆಗಿ ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಬೆಡ್ ರಿಡನ್ ಆದಾಗ ರಕ್ತ ಸಂಚಾರ ಕಡಿಮೆಯಾಗಿ ನಮ್ಮ ಅಭಿಧಮನಿಯಲ್ಲಿ ರಕ್ತ ಸಂಚಾರ ಕಡಿಮೆಯಾಗಿ ಕ್ಲಾಟ್ ಆಗ್ತದೆ. ಆ ಕ್ಲಾಟ್ಗಳು ನಮ್ಮ ರೈಟ್ ಹೃತ್ಕಂಡಕ್ಕೆ ಬಂದು ಪುಪ್ಪಸದ ಅಭಿಧಮನಿಯಲ್ಲಿ ನಾವು ಆ ರಕ್ತ ಕ್ಲಾಟ್ ಹೋಗಿ ಶ್ವಾಸಕೋಶದಲ್ಲಿ ಈ ಪುಪ್ಪಸದ ಅಭಿಧಮನಿ ಬ್ಲಾಕ್ ಆಗಿ ಪಲ್ಮನರಿ ಆರ್ಟರಿ ಬ್ಲಾಕ್ ಆಗಿ ನಮಗೆ ಪಲ್ಮನರಿ ಎಂಬಾಲಿಸಮ್ ಆಗ್ತದೆ. ಪಲ್ಮನರಿ ಎಂಬಾಲಿಸಮ್ ಆದಾಗ ಒಂದು ಶ್ವಾಸಕೋಶ ತೊಂದರೆ ಉಂಟಾಗ್ತದೆ, ನಮ್ಗೆ ಹೃದಯ ಬಡಿತ ಜಾಸ್ತಿ ಆಗ್ತದೆ ಹಾಗೂ ಆಯಾಸ ಉಂಟಾಗ್ತದೆ. ಬಿಕಾಸ್ ಇದು ರೈಟ್ ಖರ್ಚಿಂದ ರಕ್ತ ಸಂಚಾರಗೆ ಅಡೆತಡೆ ಉಂಟಾಗಿ ನಮ್ಗೆ ಅನ್ಕಾನ್ಶಿಯಸ್ ಆಗಿ ಬೀಳುವಂತ ಪರಿಸ್ಥಿತಿ, ಹಾರ್ಟ್ ಬೀಟಿಂಗ್ ಉಂಟಾಗ್ತದೆ, ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗ್ತದೆ, ಹಾಗೂ ಅತಿ ಆಯಾಸ ಉಂಟಾಗ್ತದೆ. ಅಂಡ್ ಸಮಟೈಮ್ಸ್ ಇಟ್ ಕ್ಯಾನ್ ಕಾಸ್ BP ಕಡಿಮೆ ಆಗಿ ಲೋ ಔಟ್ಪುಟ್ ಆಗಿ sometimes it can cause death also. So it is called pulmonary embolism. So ಇದೊಂದು ವೆರಿ ಇಂಪಾರ್ಟೆಂಟ್ ಕಾಯಿಲೆ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗ್ತದೆ. ಸೊ ಕಾಲಿನಲ್ಲಿ ಊತ ಬರ್ತದೆ ಇನ್ ದ ಬಿಗಿನಿಂಗ್. ಆ ಕಾಲಿನಲ್ಲಿ ಊತ ಬಂದಾಗ ನಾವು ಇಮಿಡಿಯೇಟ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದನ್ನು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೊಂಡಾಗ ಕಾಲಿನಲ್ಲಿ ವೇನ್ ನಲ್ಲಿ ಕ್ಲಾಟ್ ಆಗಿದ್ದನ್ನು ಕಂಡುಹಿಡಿಯಬಹುದು. ಡಾಕ್ಟರ್ ಒಂದು ಫೇಸ್ಬುಕ್ ಅಲ್ಲಿ ಒಂದು ಕ್ವಶನ್ ಇತ್ತು, ಚಿತ್ರಕರ್ಣನ ಅಂತ ಹೇಳಿ ಕೇಳ್ತಾವಳ, ಇದು ಕೋವಿಡ್
COVID is a ಪೇಷಂಟ್ಸ್ ಗೆ ಕಾರ್ಡಿಯಾಕ್ ಅಟ್ಯಾಕ್ ಆಗ್ತಾ ಉಂಟು, ಅದೇನಾದ್ರೂ ಕೋರಿಲೇಟೆಡ್ ಅಥವಾ ಒಂದು ಕ್ವಶನ್ ಉಂಟು. ಕೋವಿಡ್ ನಲ್ಲಿ ಕೂಡ ನಿಮ್ಗೆ ಎರಡು ಇಂಪಾರ್ಟೆಂಟ್ ಥಿಂಗ್. ಕೋವಿಡ್ ನಲ್ಲಿ ಶ್ವಾಸಕೋಶದ ಉರಿಯೂತ ಉಂಟಾಗ್ತದೆ. ಇಟ್ ಕಾಸಸ್ ಇನ್ಫ್ಲಮೇಷನ್ ಲಂಗ್ಸ್ ಅಂಡ್ ಆಲ್ಸೋ ಹೃದಯದ ರಕ್ತದಲ್ಲಿ ಹೃದಯದ ನಮ್ಮ ರಕ್ತ ಕಣಗಳಲ್ಲಿ ಹೆಪ್ಪುಗೊಳ್ತದೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಡಿಸೀಸ್ ಆಫ್ ದ ಲಂಗ್ಸ್, ಇನ್ಫ್ಲಮೇಟರಿ ಡಿಸೀಸ್ ಲಂಗ್ಸ್, ಇಟ್ ಆಲ್ಸೋ ಕ್ಯಾನ್ ಕಾಸ್ ಹೈಪರ್ ಕೋಆಗುಲ್ ಸ್ಟೇಟ್, ಅಥವಾ ನಮ್ಮ ರಕ್ತ ಕಣಗಳಲ್ಲಿ ಹೆಪ್ಪುಗೊಟ್ಟುಕೊಳ್ಳುವಂತ ಪರಿಸ್ಥಿತಿ, ಅಥವಾ ಇಟ್ಸ್ ಕಾಲ್ಡ್ ಹೈಪರ್ ಕೋಆಗುಲ್ ಸ್ಟೇಟ್. ಇಟ್ಸ್ ನಾಟ್ ಓನ್ಲಿ inflammatory state of the lungs, ಶ್ವಾಸಕೋಶದ ಉರಿಯೂತ, it can also cause hypercoagulable state. So ಈ ರಕ್ತವು ಹೆಪ್ಪುಗೊಟ್ಟಾಗ ದಿಸ್ ಹೆಪ್ಪುಗೊಟ್ಟುಕೊಂಡ ರಕ್ತ ಕಣಗಳು ನಮ್ಮ ಹೃದಯದ ಅಂಗಾಂಗಗಳಿಗೆ ಹೋಗಿ ಅಲ್ಲಿ ರಕ್ತವು ಬ್ಲಾಕ್ ಆಗಿ ನಮ್ಮ ಕಾಲಲ್ಲಿ ಗ್ಯಾಂಗ್ರೀನ್, ಹೊಟ್ಟೆಯಲ್ಲಿ ಗ್ಯಾಂಗ್ರೀನ್ ಆಗ್ತದೆ, ಸ್ಟ್ರೋಕ್ ಆಗ್ತದೆ, ಅಥವಾ ಹೃದಯಘಾತ ಆಗಬಹುದು. ಸೊ ಇಟ್ಸ್ ದಿಸ್ ಕೋವಿಡ್ ಕ್ಯಾನ್ ಕಾಸ್ ಹಾರ್ಟ್ ಅಟ್ಯಾಕ್, ಇಟ್ ಕ್ಯಾನ್ ಕಾಸ್ ಸ್ಟ್ರೋಕ್, ಇಟ್ ಕ್ಯಾನ್ ಕಾಸ್ gangrene of legs, it can cause gangrene of the intestine, and it can cause gangrene of lungs, pulmonary embolism. Doctor, there is one more question from Laksh Kumar. Yeah. He is asking how to control triglyceride level without any medication. Control diabetes, control alcohol. Laksh, I think you got that. Exercise, yeah. Yeah, Laksh, I hope you got that, sir. But one thing, I'm not an alcoholic, but even my triglyceride level is quite high. Yeah. So are you diabetic? No, like I have BP, but it's under control. If it is not high, you can just take a regular cholesterol medication, depending on I'm taking this, which is Telma 40. Telma is for even then, Telma is for BP, not for cholesterol, cholesterol level is like 230 something, but this triglyceride is quite high. Like I do a lot of walking, even then. You can just take ordinary cholesterol medication. You can take statin. Depending on cholesterol level, you can start from 10 mg up to there are two types of statin. One is atorvastatin, one is another thing is rosuvastatin. Atorvastatin, the range is from 10 milligrams to 18 milligrams, whereas rosuvastatin, the range is from 10 to 40 milligrams. Yeah. Okay, thank you, doctor. Okay, any other questions from anybody? The most important thing is to have a regular exercise, have a strict control of diet, and if you have got risk factors. So most important risk factors is diabetes, hypertension, madhumeha, raktadottada, family history of coronary disease, smoking, and atiyada ಸ್ಥೂಲಕಾಯ ಅಥವಾ obesity. ಇಂಥವರು every year undergo fasting profile, every year undergo treadmill test, and ನಿಮಗೆ ಏನಾದರೂ ನಡ್ಕೊಂಡು ಹೋದಾಗ, ಎಸ್ಪೆಷಲಿ ಅಪ್ಲೇ ಹೋದಾಗ ಏನೇನೋ ಕಾಣಿಸ್ಕೊಂಡಾಗ, ಈ ನೋವು ರಸ್ಟ್ ಕಡಿಮೆ ಆದಾಗ, ದೆನ್ ಬಟ್ ECG ಎಕೋ ಮಾಡಿದಾಗ ಅದು ನಾರ್ಮಲ್ ಇರ್ತದೆ. ನಾರ್ಮಲ್ ECG, ನಾರ್ಮಲ್ ಎಕೋ ಡಸ್ ನಾಟ್ ರೂಲ್ ಔಟ್ ಹಾರ್ಟ್ ಡಿಸೀಸ್. ಟ್ರೆಡ್ಮಿಲ್ ಟೆಸ್ಟ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಡಾಕ್ಟರ್ ಹೋದಾಗ ECG ಮಾಡಿ ಎಕೋ ಮಾಡಿ ಎಲ್ಲ ಏನ್ ತೊಂದರೆ ಎಲ್ಲ ಮನೆಗೆ ಅಂತ ಹೇಳ್ಬಿಡ್ತಾರೆ, ಅಥವಾ ನಿಮ್ಗೆ ಉರಿ ಬರ್ತದೆ, ನಡೆದಾಗ ಉರಿ ಬರ್ತದೆ, ಗ್ಯಾಸ್ಟ್ರಿಕ್ ಅಲ್ಲಿ ಮಾತ್ರ ಕೊಟ್ಬಿಡ್ತಾರೆ. ಗ್ಯಾಸ್ಟ್ರಿಕ್ ಡಸಂಟ್ ಕಮ್ ವಿತ್ ಎಕ್ಸರ್ಸೈಸ್. Gastric will remain same whether you exercise or not exercise. Gastric pain always remains same. Whereas if it is heart pain, ನಡೆದಾಗ 100% ಜಾಸ್ತಿ ಆಗ್ತದೆ, ರೆಸ್ಟ್ ಅಲ್ಲಿ ಕಡಿಮೆ ಆಗ್ತದೆ. ನಡ್ಕೊಂಡು ಹೋದಾಗ, ಅಪ್ಲೇ ಹೋದಾಗ ಹೃದಯದ ನೋವು, ಹಾರ್ಟ್ ಸಂಬಂಧಿ ಪೇನ್ will come 100% will come. ರೆಸ್ಟ್ ಮಾಡಿ ಕಡಿಮೆ ಆಗ್ತದೆ. ದಿಸ್ ಇಸ್ early signs, early symptoms. ಈ ಟೈಮ್ ನಲ್ಲಿ ನಾವು ECG ಎಕೋ ಮಾಡಿ ಅದು ನಾರ್ಮಲ್ ಇದ್ರೆ ಥ್ರೆಡ್ಮಿಲ್ ಟೆಸ್ಟ್ ಮಾಡಿಕೊಳ್ಳುವಂತ ವೆರಿ ಇಂಪಾರ್ಟೆಂಟ್. ಥ್ರೆಡ್ಮಿಲ್ ಮಾಡಿಕೊಂಡು ಹೋದ್ರೆ ಇದು ಜಾಸ್ತಿ ಆಗಿ ಮುಂದಕ್ಕೆ ಹೃದಯಘಾತ ಆಗುತ್ತೆ. ಅಂಡ್ ನೋವುಗಳು ಕೆಲವೊತ್ತಿ ಡಯಾಬಿಟಿಕ್ ಆಗಿದ್ದವರಿಗೆ ಇಟ್ ಮೇ ನಾಟ್ ಕಮ್ ಎಟ್ ಆಲ್, ನೋವೇ ಬರೋದಿಲ್ಲ, ಅವರಿಗೆ ಸುಸ್ತಾಗ್ತದೆ. ಅಥವಾ ಇಟ್ ಕ್ಯಾನ್ ಕಮ್ ಇನ್ ರೈಟ್ ಸೈಡ್, ರೈಟ್ ಹ್ಯಾಂಡ್ ಬರುವಂತದ್ದು. ಇಟ್ ಕ್ಯಾನ್ ಕಮ್ ಇನ್ ದ ಥ್ರೋಟ್, ಜಾ, ಅಂಡ್ ಇಟ್ ಕ್ಯಾನ್ ಇಯರ್. ಸೊ ಯು ಕ್ಯಾನಾಟ್ ನೆಗ್ಲೆಕ್ಟ್. ಒಂದು ಸಿಂಪಲ್ ECG ಮಾಡ್ಕೊಳ್ಬೇಕಾಗ್ತದೆ, ಅಂಡ್ ಇಫ್ ಇಸ್ ನಾರ್ಮಲ್ ಎಕೋ ಮಾಡ್ಕೊಳ್ಬೇಕಾಗ್ತದೆ. ಇಫ್ ಇಸ್ ಸ್ಟಿಲ್ ನಾರ್ಮಲ್, ಥ್ರೆಡ್ಮಿಲ್ ಹ್ಯಾಸ್ ಟು ಬಿ ಡನ್ ಕಂಪಲ್ಸರಿಲಿ. ರಿಸ್ಕ್ ಫ್ಯಾಕ್ಟರ್ಸ್ ಅವರು ಕಂಪಲ್ಸರಿ TMT ಮಾಡ್ಕೊಳ್ಬೇಕಾಗ್ತದೆ. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೆಕ್ರೆಟರಿ ಗೌಡ ಸಮಾಜ ಬ್ಯಾಂಗ್ಳೂರ್ ತೇಜ್ ಕುಮಾರ್. Thank you Sandeep, and thank you all the organizers for the opportunity given to me. We need to thank you, doctor, not you. We need to thank you, not you. Is any more question? In a question, we can wind up. Yeah, we can. If you want, if you're interested, I can take separate class for each and every structure in the future. Okay. I can involve each. Okay. Suppose today I have just given a bird's eye view. Suppose you want to discuss every. Suppose the disease of pericarditis called ಈ ಪೆರಿಕಾರ್ಡಿನಲ್ ಹೃದಯದ ಹೊರಗೆ ಕಾಯಿಲೆ ಉಂಟಾದಾಗ ಪೆರಿಕಾರ್ಡಿಟಿಸ್ ಹೇಳ್ತೇವೆ. ಅದರ ಬಗ್ಗೆ, ಅಥವಾ ಹೃದಯದ ಬದಲಿಗೆ ಕಾಯಿಲೆ ಉಂಟಾದಾಗ ಮಯೋಕಾರ್ಡಿಯಂ ಅಂತ ಹೇಳ್ತೇವೆ.
ಡಿಸೀಸ್ ವಾಲ್ಗೆ ಉಂಟಾದಾಗ ಡಿಸೀಸ್ ವಾಲ್ವ್ ಅಂತ ಹೇಳ್ತೇವೆ. ಡಿಸೀಸ್ ಅಯೋಟ ಕಾಯಿಲೆ ಉಂಟಾದಾಗ ಡಿಸೀಸ್ ಅಯೋಟ ಹೇಳ್ತೇವೆ. ಇನ್ನು ಅನಿಯಮಿತ ಹಾಗೂ ಅಸಹಜ ರಿದಮ್ ಉಂಟಾದಾಗ ಎರಿಥಿಮಾ ಅಂತ ಹೇಳ್ತೇವೆ. ಇನ್ನು ಈ ಕಾಯಿಲೆ ಬಗ್ಗೆ ಸೆಪರೇಟ್ ಆಗಿ ಇಫ್ ಯು ಇಂಟ್ರೆಸ್ಟೆಡ್ ಐ ಕ್ಯಾನ್ ಟೇಕ್ ಸೆಪರೇಟ್ ಸೆಷನ್ half an hour each, different days. Thank you. Thank you, Dr. Sandeep. You can do a closing. Yeah. Okay. I would like to personally thank Dr. Naveen Chettimada for taking. Hope I was able to my sort of my, Yes, doctor. were you Yes, able to doctor. understand my voice? I mean, Yes. You were very was I clear audible and- and were you able to comprehend my speech? Problem with there's some problem with my speech. Hope you have understood my speech. Yeah. Yes. We were able to hear you clearly, and we were able to even see the artificial heart also very clearly. Okay. It was very clear. Thanks, doctor. So I would like to personally thank Dr. Naveen Chettimada for taking his time out to address our community, especially on this Sunday. The session has been really very informative, and definitely we have learned how best to protect our heart, and also how to help others in case of an emergency, even if it is like doing CPR. So towards the end, I would like to close this session with the popular saying, laughter is the best therapy for your heart. So I wish you Yeah. all that God give you Yeah, plenty of laughter to you and yeah. good health. Thank you. Happiness and avoid too much of greed. Too much of greed also is very bad for heart. Yeah. That is true. Yeah. True. So we all end the session with a nice laugh. Thank you. Thank you. Thanks. Thank you.